76 ವರ್ಷಗಳಾಗಿ. ಈ 76 ವರ್ಷಗಳಲ್ಲಿ ನಾವು ಸಂವಿಧಾನ ಓದಿದ್ದೀವ? ನಮ್ಮ ಸರ್ಕಾರಗಳು ನಮ್ಮ ಸಂವಿಧಾನವನ್ನ ನಮಗೆ ತಿಳಿಯಪಡಿಸಲಿಲ್ಲ. ನಾವು ಕೂಡ ಸ್ವ ಇಚ್ಛೆಯಿಂದ ನಮ್ಮ ಸಂವಿಧಾನವನ್ನ ಓದುವಂತ ಇಚ್ಛಾಶಕ್ತಿ ತೋರಿಸಲಿಲ್ಲ. ನಾನು ಓದ್ ಕಡೆ ಎಲ್ಲ ಕೇಳ್ತಾ ಇದ್ದೆ. ಇವತ್ತು ನಿಮ್ಮನ್ನು ಆ ಪ್ರಶ್ನೆ ಕೇಳ್ತೀನಿ. ನಿಮ್ ಪೈಕಿ ಸರ್ ನಮ್ಮ ಸಂವಿಧಾನವನ್ನ ನಾನು ಓದಿದ್ದೀನಿ, ಅದರಂತೆ ನಾನು ಬದುಕ್ತಾ ಇದ್ದೀನಿ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ನಿಮ್ಮಲ್ಲಿ 8 ಜನ ಇದ್ದಾರೆ? ಕೈ ಎತ್ತಿ. ಇಲ್ಲಿ 3 ಜನ ಕೈ ಎತ್ತಿದ್ದಾರೆ, ಅಲ್ಲ 4. ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೆ ಒಂದೇ 1 ಮಿನಿಟ್ ನಲ್ಲಿ ಬಿದ್ದೋಗ್ತಾರೆ. ಅದೊಂದು ಕಾದಂಬರಿ ಅಲ್ಲ, ಅದೊಂದು ಪೊಯೆಟ್ರಿ ಅಲ್ಲ, ಅದೊಂದು ಫಿಕ್ಷನ್ ಅಲ್ಲ. ಹಾಗಾಗಿ ನಾವು ಓದಿ ಸಂವಿಧಾನವನ್ನ ಇಂಗ್ಲಿಷ್ನಲ್ಲೋ, ಹಿಂದಿನಲ್ಲೋ, ಉರ್ದುನಲ್ಲೋ, ತೆಲುಗಿನಲ್ಲೋ, ತಮಿಳಿನಲ್ಲೋ, ಯಾವುದೇ ಭಾಷೆಯಲ್ಲಿ ನೀವು ಎತ್ಕೊಂಡು 10 ಸಲ ಓದಿದ್ರು ನಿಮ್ಗೆ ಅರ್ಥ ಆಗೋಲ್ಲ. ಸಂವಿಧಾನವನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದು ನನ್ನ ಪ್ರಯತ್ನ. ಇಲ್ಲಿ PPT ಪ್ರೆಸೆಂಟೇಶನ್ ಬರುತ್ತೆ, ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಅಲ್ಲಿ ನೀವು ಪಿಕ್ಚರ್ ನೋಡಿ ಓದೋಕ್ ಹೋಗ್ಬೇಡಿ, ನಾನು ವಿವರಣೆ ಕೊಡ್ತೀನಿ. ಹಾಗಾಗಿ ನಿಮ್ ಕಿವಿ ಆ ಕಡೆ ಇರಬೇಕು. ಈ ದೇಶದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗನ ಮುನ್ನಡೆಸಿ. ಹಾಗಿದ್ರೆ ಒಂದ್ ದೇಶನ ಅರ್ಥ ಮಾಡ್ಕೊಳ್ಳೋದು ಅಂದ್ರೇನು? ಮೊದಲನೇ ಪ್ರಿನ್ಸಿಪಲ್, ಸಂವಿಧಾನನ ತಿಳ್ಕೋಬೇಕು ಅಂತಂದ್ರೆ, ಭಾರತದ ಸಂವಿಧಾನ ತಿಳ್ಕೋಬೇಕು ಅಂದ್ರೆ ಸ್ನೇಹಿತರೆ, ಭಾರತ ದೇಶನ ಅರ್ಥ ಮಾಡ್ಕೋಬೇಕು. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಇಂಡಿಯಾ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತ ದೇಶನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಭಾರತದ ಸಂವಿಧಾನ ಅರ್ಥ ಆಗುತ್ತೆ. ಭಾರತದ ದೇಶನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಏನು? ಮಿಡ್ಲ್ ಸ್ಕೂಲ್ ನಲ್ಲಿ ನಮ್ಗೊಂದು ಪಾಠ ಹೇಳಿದ್ದಾರೆ. ಭಾರತ ಅಂದ್ರೆ ಉತ್ತರಕ್ಕೆ ಹಿಮಾಲಯ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ, ಈ ಕಡೆ ಬೇ ಆಫ್ ಬೆಂಗಾಲು, ಈ ಕಡೆ ಅರೇಬಿಯಾ ಸಮುದ್ರ, ಮಧ್ಯದಲ್ಲಿ ವಿಂಧ್ಯ ಪರ್ವತ. ನಿಮ್ಮ ಏನಾದ್ರೂ ಜಾಸ್ತಿ ಹೇಳಿದಾರ? ಏನಪ್ಪ ಜಗನ್ನಾಥ್, ನೀನೇನಾದ್ರೂ ಜಾಸ್ತಿ ಹೇಳಿದ್ಯಾ? ಏನಾದ್ರು ಇದ್ರೆ ಹೇಳಿ, ನಿಮ್ಮ ಜಾಸ್ತಿ ಹೇಳಿದಾರ? ನಮ್ಮೆಷ್ಟು ಹೇಳಿರೋದು ಅಷ್ಟೇ, ನಿಮ್ಮೆಷ್ಟು ಹೇಳಿರೋದು ಅಷ್ಟೇ. ಆದ್ರೆ ಅಷ್ಟೇನಾ ಭಾರತ? ತೆಲುಗುನ ಒಬ್ಬ ಮಹಾಕವಿ ಹೇಳ್ತಾರೆ, ದೇಶಮಂಟೆ ಮಟ್ಟಿ ಕಾದೋಯ್, ದೇಶಮಂಟೆ ಮನುಷ್ಯಲೋಯ್. ಎ ನೇಷನ್ ಇಸ್ ಮೇಡ್ ಆಫ್ ನಾಟ್ ಜಸ್ಟ್ ಲ್ಯಾಂಡ್, ಎ ನೇಷನ್ ಇಸ್ ಮೇಡ್ ಆಫ್ ಇಟ್ಸ್ ಪೀಪಲ್. ಆ ಜನರ ಬಗ್ಗೆ ನಾವು ತಿಳ್ಕೋಬೇಕು. ಆ ಜನರ ಬಗ್ಗೆ ನಾವೇನ್ ತಿಳ್ಕೋಬೇಕು? ಅವರ ಚರಿತ್ರೆ, ಇತಿಹಾಸನ ತಿಳ್ಕೋಬೇಕು. ಅವರ ಹಿಂದಕ್ಕೆ ಹೋಗು, ನನ್ನ ಮುಗಿಸೇ ಇಲ್ಲ. ಯಾವುದು ಅಂತ ತಿಳ್ಕೋಬೇಕು. ಧರ್ಮಗಳು, ಜಾತಿಗಳು, ಆರ್ಥಿಕ ಸಾಮಾಜಿಕ ಸಂಬಂಧಗಳು, ಮೌಲ್ಯಗಳು, ಸಂಸ್ಕೃತಿ, ಭಾಷೆಗಳು, ಇವಿಷ್ಟು ತಿಳ್ಕೊಂಡ್ರೆ ಒಂದ್ ದೇಶದ ಜನರ ಬಗ್ಗೆ ನಾವು ತಿಳ್ಕೊಂಡು. ಈ ಪ್ರಶ್ನೆ ಏನ್ ಸರ್, ಈ ಒಂದೊಂದು ಚಾಪ್ಟರ್ ಬಗ್ಗೆ ನಮಗೆ ಆಳವಾದಂತ ಅಧ್ಯಯನ ಬೇಕಾ? ಬೇಕಾಗಿಲ್ಲ, ಕನಿಷ್ಠ ತಿಳುವಳಿಕೆ ಇದ್ರೆ ಸಾಕು. ಈಗ ನೋಡಿ, ಭಾರತ ದೇಶದ 5000 ವರ್ಷಗಳ ಚರಿತ್ರೆಯನ್ನ ನಿಮಗೆ 3 ನಿಮಿಷದಲ್ಲಿ ತಿಳಿಸ್ತೀನಿ. ಭಾರತ ದೇಶದ ಚರಿತ್ರೆಯನ್ನ ನಿಮ್ಮಂತ ನಮ್ಮಂತ ಸಾಧಾರಣ ಜನರಿಗೆ ಸುಲಭವಾಗಿ ಅರ್ಥ ಆಗಲಿ ಅಂತ 3 ಭಾಗ ಮಾಡಿದ್ದಾರೆ. ಪ್ರಾಚೀನ ಇತಿಹಾಸ, ಮಧ್ಯಕಾಲೀನ ಇತಿಹಾಸ, ಆಧುನಿಕ ಇತಿಹಾಸ. ಪ್ರಾಚೀನ ಇತಿಹಾಸ ಅಂದ್ರೆ ಎಲ್ಲಿಂದ ಪ್ರಾರಂಭ ಆಗುತ್ತೆ? ಸಿಂಧು ನಾಗರಿಕತೆಯಿಂದ ಹಿಡಿದು 10ನೇ ಶತಮಾನದ ಮಧ್ಯಭಾಗದವರೆಗೂ. ಈ ಕಾಲಮಾನದಲ್ಲಿ ಪ್ರಮುಖವಾಗಿ ಸಿಂಧು ನಾಗರಿಕತೆ ಬರುತ್ತೆ, ಮಗಧರು ಬರ್ತಾರೆ, ಮೌರ್ಯರು ಬರ್ತಾರೆ, ಕುಶಾಣರು ಬರ್ತಾರೆ, ಗುಪ್ತರು ಬರ್ತಾರೆ, ಹರ್ಷವರ್ಧನರು ಬರ್ತಾರೆ. ಹಂಗಿದ್ರೆ ಮಧ್ಯಕಾಲೀನ ಇತಿಹಾಸ ಅಂದ್ರೆ ಏನು? 10ನೇ ಶತಮಾನದ ಮಧ್ಯಭಾಗದಿಂದ 18ನೇ ಶತಮಾನದ ಮಧ್ಯಭಾಗದವರೆಗೂ ಇರ್ತಕ್ಕಂಥ ಈ ಕಾಲಮಾನನ
ಮಿಡೈವಲ್ ಇಂಡಿಯನ್ ಹಿಸ್ಟ್ರಿ ಅಂತ ಕರಿತೀವಿ. ಈ ದೇಶನ ಈ ಕಾಲಮಾನದಲ್ಲಿ ಪ್ರಮುಖವಾಗಿ ಆಡಳಿತ ನಡೆಸಿದವರು ಹುನ್ನರು, ಟರ್ಕಿಯನ್ರು, ಕೀಜಿಗಳು, ತೊಗಲಕರು, ಆಫ್ಘನ್ರು, ಪರ್ಷಿಯನ್ರು, ಮೊಘಲ್. ಇದನ್ನ ಮಿಡೈವಲ್ ಇಂಡಿಯನ್ ಹಿಸ್ಟ್ರಿ ಅಂತ ಕರೀತೀವಿ. ಹಂಗಿದ್ರೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಏನು? 18ನೇ ಶತಮಾನದ ಮಧ್ಯಭಾಗದಿಂದ ಇವತ್ತಿನವರೆಗೂ ಇರತಕ್ಕಂತ ಈ ಕಾಲಮಾನನ ನಾವು ಆಧುನಿಕ ಭಾರತದ ಇತಿಹಾಸ ಅಂತ ಕರಿತೀವಿ. ಈ ಕಾಲಮಾನದಲ್ಲಿ ಭಾರತವನ್ನ ಪ್ರಮುಖವಾಗಿ ಆಳಿದವರು ಪೋರ್ಚುಗೀಸರು. ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಒಪ್ಪಿ ಭಾರತ ಗಣರಾಜ್ಯ 2025 ಜುಲೈ 19ನೇ ತಾರೀಕು ನಾವೆಲ್ಲಿದ್ದೀವಿ? ನಮ್ಮಲ್ಲಿ 2 ಟೈಪ್ ಆಫ್ ಲೈಟ್. ಇನ್ನೊಂದು ಯಾವ್ದ್ರೆ ಟ್ಯೂಬ್ ಲೈಟ್. ಸ್ವಿಚ್ ಹಾಕಿದ ತಕ್ಷಣ ಹಚ್ಕೊಳ್ಳೋದು ಯಾವುದು? ಬಲ್ಬ್. ಇನ್ನೊಂದು ಸ್ವಲ್ಪ ಟಿಮ್ ಟಿಮ್ ಅಂದ್ರೆ ಆಮೇಲೆ ಅಲ್ವಾ. 2025 ಜುಲೈ 19ನೇ ತಾರೀಕು ನಾವು ಎಲ್ಲಿದ್ದೀವಿ ಅಂತ ಕೇಳಿದೆ. ಏನಿಲ್ವಲ್ಲ ಮರ ನೀನಾಗ್ಲಿ ಅಂದ್ರೆ ಕೋಲಾರನವರು ಟ್ಯೂಬ್ ಲೈಟ್ಗಳು ಅಂತ ಚೆನ್ನಾಗಿ ಗೊತ್ತಾಗ. ಇಷ್ಟು ಗೊತ್ತಾದ್ರೆ ಸ್ನೇಹಿತರೆ ನಿಮಗೆ ರಾಜತ್ವ ಅಂದ್ರೆ ಏನು, ವಸಾಹತುಶಾಹಿ ಅಂದ್ರೆ ಏನು, ಸಾಮಂತಶಾಹಿ ಅಂದ್ರೆ ಏನು, ಪಾಳೆಗಾರಿ ಪದ್ಧತಿ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಅವುಗಳು ನಿಮ್ಗೆ ಅರ್ಥ ಆದಾಗ ಭಾರತದ ಸಂವಿಧಾನದಲ್ಲಿ ನಿಮ್ಗೆ ಪ್ರಜಾಪ್ರಭುತ್ವ ಅರ್ಥ ಆಗೋದು. ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ monarchy, colonialism, feudalism, my friends, it is not possible to understand what is democracy under the Indian Constitution. ಈ ಮುಖಾಂತರ ನೀವು ಭಾರತದ ಸಂವಿಧಾನ ಪ್ರವೇಶ ಮಾಡಿದ್ರೆ ನಿಮಗೆ ಪ್ರಜಾಪ್ರಭುತ್ವ ಅರ್ಥ ಆಗುತ್ತೆ. ಎರಡನೇದಾಗಿ ಭಾರತ ದೇಶಕ್ಕೆ ಒಂದು ಕಾಲದಲ್ಲಿ ಹೊರಗಡೆಯಿಂದ ಆಹಾರವನ್ನು ಹುಡುಕಿಕೊಂಡು ಬಂದರು. ಮತ್ತೊಂದು ಕಾಲದಲ್ಲಿ ಫಲವತ್ತಾದ ಕೃಷಿ ಭೂಮಿ ಇದೆ ಅಂತ ರೈತರು ಬಂದರು. ಮತ್ತೊಂದು ಕಾಲದಲ್ಲಿ ಇಲ್ಲಿ ವ್ಯಾಪಾರ ಮಾಡೋಕೆ ಬಂದರು. ಭಾರತದಲ್ಲಿ ಮಾರುವಂತ ಸರಕು ಇದೆ, ಕೊಂಡುಕೊಳ್ಳುವಂತ ಸರಕು ಇದೆ ಅಂತ ಹೊರಗಡೆಯಿಂದ ವ್ಯಾಪಾರಸ್ಥರು ಬಂದರು. ಭಾರತಕ್ಕೆ ಪ್ರವಾಸಿಗರು ಬಂದರು. ಟೂರಿಸ್ಟ್ ಬೇಲೂರು, ಹಳೆಬೀಡು, ಮದುರೈ, ಕಂಚಿ, ತಿರುಪತಿ, ತಾಜ್ ಮಹಲ್ ಈ ತರದ ಪವಿತ್ರ ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಇಲ್ಲಿನ ಪರ್ವತಗಳು, ಕಾಡು ಮೇಡ, ಜಲಪಾತ, ಸಾಗರ, ಸರೋವರ ನೋಡೋಣ ಅಂತ ಬಂದ್ರು. ಇಲ್ಲಿ ಸಂಗೀತ ಇದೆ, ನೃತ್ಯ ಇದೆ ಅಂತ ನೋಡಿ ಬಂದ್ರು. ತಮಿಳ್ನಾಡಿಗೆ ಹೋಗಿ ನಿಮ್ಗೆ ಭರತನಾಟ್ಯಂ ಸಿಗುತ್ತೆ, ಆಂಧ್ರಾಗ ಹೋಗಿ ನಿಮ್ಗೆ ಕೂಚಿಪುಡಿ ಸಿಗುತ್ತೆ, ನೀವು ಕೇರಳಾಗ ಹೋಗಿ ಕಥಕ್ಕಳಿ ಸಿಗುತ್ತೆ, ಕರ್ನಾಟಕಕ್ಕೆ ಬಂದ್ರೆ ಯಕ್ಷಗಾನ ಬಾರ ಸಿಗುತ್ತೆ, ನೀವು ಒರಿಯಾಗ ಹೋಗಿ ಚೋಳಿ ಡ್ಯಾನ್ಸ್ ಸಿಗುತ್ತೆ. ಒಂದೊಂದು ಹಳ್ಳಿಗೂ ಒಂದೊಂದು ಜನಪದ ಇದೆ, ಒಂದೊಂದು ಪ್ರದೇಶದಲ್ಲಿ ಒಂದೊಂದು ನೃತ್ಯ ಇದೆ, ಒಂದೊಂದು ಸಂಗೀತ ಇದೆ. ಇವನ್ನೆಲ್ಲ ನೋಡಿ ಆನಂದಿಸೋಣ ಅಂತ ಹೊರಗಡೆಯಿಂದ ಟೂರಿಸ್ಟ್ ನಮ್ಮ ದೇಶಕ್ಕೆ ಬಂದರು. ಇದರ ಜೊತೆಗೆ ಭಾರತ ದೇಶಕ್ಕೆ ಹೊರಗಡೆಯಿಂದ ಜ್ಞಾನಾರ್ಜನೆಗಾಗಿ ಬಂದರು. ಇಲ್ಲಿ ನೋಡಿ, ನಳಂದ ಯೂನಿವರ್ಸಿಟಿ ಒಂದು ಫೋಟೋ ಕೊಟ್ಟಿದ್ದೀನಿ. ಆ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ there were more than 300 international universities. Lakhs of students came from outside to learn different courses. ಬೇರೆ ಬೇರೆ ಶಿಕ್ಷಣನ ಪಡೆಯೋದಕ್ಕೆ ಭಾರತಕ್ಕೆ ಬೇರೆಯಿಂದ ವಿದ್ಯಾರ್ಥಿಗಳು ಬೇರೆ ದೇಶಗಳಿಂದ ಬಂದರು. ಸ್ನೇಹಿತರೆ, ಆ ಕಾಲದಲ್ಲಿ 3000 ಕೋರ್ಸಸ್ ಭಾರತ ದೇಶದಲ್ಲಿ ಹೇಳ್ಕೊಡ್ತಿದ್ರು. ಇವತ್ತು ನಿಮ್ಗೆ BA ಇದೆ, BCom ಇದೆ, BSc ಇದೆ, MCA ಇದೆ ಅಲ್ವಾ, ಲಾ ಇದೆ, ಮೆಡಿಕಲ್ ಇದೆ, ಇಂಜಿನಿಯರಿಂಗ್ ಇದೆ. ಅದಕ್ಕೆ ಬಿಟ್ಟು ಏನಿದೆಪ್ಪ? ಆಗಿನ ಕಾಲದಲ್ಲಿ 3000 ಕೋರ್ಸಸ್. ಹಾಗಾಗಿ ಲಕ್ಷಗಟ್ಟಲೆ ಜನ ಭಾರತ ದೇಶದಲ್ಲಿ ಜ್ಞಾನಾರ್ಜನೆಗಾಗಿ ಬಂದರು. ಮತ್ತೆ ಕೆಲವರು ಬಂದರು ಭಾರತ ದೇಶಕ್ಕೆ ದಾಳಿಕೋರರಾಗಿ ಬಂದರು, ಆಕ್ರಮಣಕಾರರಾಗಿ ಬಂದರು, ಅಗ್ರೆಸರ್ಸ್ ಅಂಡ್ ಇನ್ವೇಡರ್ಸ್.
ಈ ರೀತಿ ಹೊರಗಡೆಯಿಂದ ಬಂದವರು ಅವರು ಒಂದು ರೇಸ್ ಇಂದ ಬರಲಿಲ್ಲ, ಅವರು ಬೇರೆ ಬೇರೆ ರೇಸಸ್ ಸೇರಿದ್ರು. ಪ್ರೋಟೋ ಆಸ್ಟ್ರಲಾಯ್ಡ್, ಪ್ಯಾಲಿಯೋ ಮೆಡಿಟರೇನಿಯನ್, ಕ್ಯಾಕಸಾಯ್ಡ್, ನೀಗ್ರಾಯ್ಡ್, ಮಂಗೋಲಾಯ್ಡ್, ಈ ರೇಸಸ್ ಇಂದ ಜನ ಬಂದ್ರು. ಅವರು ಬೇರೆ ಬೇರೆ ದೇಶಗಳಿಂದ ಬಂದ್ರು. ಆರ್ಯರು ಬಂದರು, ಪರ್ಷಿಯಾದವರು ಬಂದರು, ಗ್ರೀಕರು, ಹುಣ್ಣರು, ಅರೇಬಿಯನ್ರು, ಟರ್ಕಿಯನ್ರು, ಆಫ್ರಿಕಾದವರು, ಮಂಗೋಲಿಯಾ, ಯುರೋಪಿಯನ್, ಈ ದೇಶಗಳಿಂದ ಜನರು ಬಂದರು. ಅವ್ರು ಬೇರೆ ಬೇರೆ ಭಾಷಾ ಕುಟುಂಬಗಳಿಂದ ಬಂದರು. ಯಾವ ಭಾಷಾ ಕುಟುಂಬಗಳಿಂದ ಬಂದರು ನೋಡಿ, ಅವರು ಇಂಡೋ ಆರ್ಯನ್ ಭಾಷೆ, ಟಿಬೆಟೋ ಬರ್ಮೀಸ್, ಇಂಡೋ ಯುರೋಪಿಯನ್, ದ್ರವಿಡಿಯನ್, ಆಸ್ಟ್ರೋ ಏಷ್ಯಾಟಿಕ್, ಅಂಡಮಾನೀಸ್, ಇಂಡೋ ಇರಾನಿಯನ್, ಈ ಭಾಷಾ ಕುಟುಂಬಗಳಿಂದ ಭಾರತಕ್ಕೆ ಜನ ಬಂದರು. ಈ ರೀತಿ ಹೊರಗಡೆಯಿಂದ ಬಂದವರು, ಈ ಇಲ್ಲಿದ್ದ ಮೂಲ ನಿವಾಸಿಗಳು, ಅವರು ಬೇರೆ ಬೇರೆ ಧರ್ಮಕ್ಕೆ ಸೇರಿದ್ರು. ಭಾರತ ದೇಶದಲ್ಲಿ ನಿಮಗೆ ಹಿಂದೂಗಳು ಸಿಗ್ತಾರೆ, ಮುಸಲ್ಮಾನರು ಸಿಗ್ತಾರೆ, ಕ್ರೈಸ್ತರು ಸಿಗ್ತಾರೆ, ಬೌದ್ಧರು ಸಿಗ್ತಾರೆ, ಜೈನರು ಸಿಗ್ತಾರೆ, ಪಾರ್ಸಿಗಳು ಸಿಖ್ಖರು ಸಿಗ್ತಾರೆ, ಪಾರ್ಸಿಗಳು ಸಿಗ್ತಾರೆ. ಅದರ ಹೊರಗಡೆ ಬುಡಕಟ್ಟು ಜನಾಂಗ ಇದ್ದಾರೆ. ಈ ಬುಡಕಟ್ಟು ಜನಾಂಗ ಹೇಳ್ತಾರೆ, ನಾವು ಹಿಂದೂಗಳಲ್ಲ, ನಾವು ಮುಸಲ್ಮಾನರಲ್ಲ, ನಾವು ಕ್ರೈಸ್ತರಲ್ಲ, ನಮ್ಮದೇ ಆಚಾರ ವಿಚಾರ ಬೇರೆ, ನಮ್ಮದೇ ನಂಬಿಕೆಗಳು ಬೇರೆ, ನಮ್ಮದೇ ದೇವರು ಬೇರೆ. ಈ ರೀತಿ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರೇಸಸ್ ಇಂದ, ಬೇರೆ ಬೇರೆ ಭಾಷಾ ಕುಟುಂಬದಿಂದ, ಬೇರೆ ಬೇರೆ ಕಾರಣಕ್ಕಾಗಿ ಬೇರೆ ಬೇರೆ ಕಾಲಮಾನದಲ್ಲಿ ಭಾರತಕ್ಕೆ ಬಂದಿರಲ್ಲ. ಅವ್ರ ಕೆಲಸ ಮುಗಿದ ಮೇಲೆ ಅವ್ರ ಊರಿಗೆ ವಾಪಸ್ ಆಗ್ಬೇಕಾ ಬೇಡವಾ? 80% ಹೋಗ್ಲಿಲ್ಲ ರೀ, ಅವ್ರು ಇಲ್ಲೇ ಉಳಿದು ಬಿಟ್ರು. ಉಳಿದವರು ಸಪರೇಟ್ ಆಗಿ ಉಳಿಲಿಲ್ಲ. ಕೃಷಿ ಮಾಡೋಣ ಅಂತ ಗಂಗಾ ನದಿಯ ಡೆಲ್ಟಾಗ್ ಬಂದವರು ಅಲ್ಲೇ ಉಳಿಲಿಲ್ಲ. ಅವ್ರು ನಮ್ಮ ಕಾವೇರಿ ಬೇಸಿನ್ಗೂ ಬಂದ್ಬಿಟ್ರು. ಕಲ್ಕತ್ತಾಗೆ ವ್ಯಾಪಾರಕ್ಕಾಗಿ ಬಂದವರು ಬೆಂಗಳೂರು ಶಹರ್ಗೂ ಬಂದ್ಬಿಟ್ರಿ. ಈ ರೀತಿ ಬಂದವರು ಒಂದು ಕಡೆ ನೆಲೆ ಉಳಿದೆ ಇಡೀ ದೇಶ ಸ್ಪ್ರೆಡ್ ಆಗ್ಬಿಟ್ರು. ಸ್ಥಳೀಯರು ಹೊರಗಡೆಯವರು ಮಿಕ್ಸ್ ಆಗ್ಬಿಟ್ರಿ ಒಬ್ಬರಲ್ಲೊಬ್ರು. There is so much of intermingling in India. Today you will not find a pure race, a pure language. ದಕ್ಷಿಣ ಭಾರತದಲ್ಲಿ ಒಬ್ಬ ಹಿಂದೂ, ಒಬ್ಬ ಕ್ರೈಸ್ತ, ಒಬ್ಬ ಮುಸ್ಲಿಂ ಅನ್ನ ಒಟ್ಟಾಗಿ ನಿಲ್ಲಿಸಿ ಈ ಗುರ್ತಿಡೀರಿ ಅಂತಂದ್ರೆ ಈ ಗುರ್ತಿಡಿಯೋಕ್ಕಾಗಲ್ಲ. ನೀವೇನಾದ್ರೂ ಗುರ್ತಿಡ್ಬೇಕಾದ್ರೆ ಅವ್ರು ಟೋಪಿ ಇಟ್ಟಿದ್ದಾರೆ, ಅವ್ರು ಮೂರ್ನಾಮ ಹಾಕೊಂಡಿದ್ದಾರೆ, ಇವ್ರು ಜಂಜವಾರೆ ಹಾಕೊಂಡಿದ್ದಾರೆ, ಇವ್ರು ಗಡ್ಡ ಕಟ್ಟಿದ್ದಾರೆ ಅಂತ ಅದರಿಂದ ಐಡೆಂಟಿಫೈಡ್ ಆಗ್ತದೆ. ಇಲ್ಲ ಅಂತಂದ್ರೆ ಅವ್ನ್ ರಾಮಪ್ಪ, ಇವನ್ ರಹೀಮ, ಅವನ ರಾಬರ್ಟ್ ಅಂತ ಆ ರೀತಿ ನಾವು ಗುರುತಿಸ್ಬೇಕು. ಇಲ್ಲಾಂದ್ರೆ ಅವರೆಲ್ಲ ಒಂದೇ ತರ ಕಾಣಿಸ್ತಾರ ಇಲ್ಲ. ಅಷ್ಟು ಇಂಟರ್ಮಿಂಗಲ್ ಆಗಿದೆ. ಈ ಇಂಟರ್ಮಿಂಗಲ್ ನ ಪರಿಣಾಮವಾಗಿ ಭಾರತ ದೇಶದಲ್ಲಿ ಇಷ್ಟು ಧರ್ಮಗಳ ಜೊತೆಗೆ ಸ್ನೇಹಿತರೆ 4635 ಜಾತಿಗಳು ಉಪಜಾತಿಗಳು ಇವೆ. 4635 ಕ್ಯಾಸ್ಟ್ ಅಂಡ್ ಸಬ್ ಕ್ಯಾಸ್ಟ್ ಇನ್ ಇಂಡಿಯಾ. ಆಂಥ್ರೋಪಾಲಜಿಕಲ್ ಅಧ್ಯಯನ ಮಾಡಿರ್ತಕ್ಕಂಥ ವರದಿಯಿಂದ ನಾನು ಹೇಳ್ತೇನೆ. ಈ ರೀತಿ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಭಾರತದ ಸಂವಿಧಾನದಲ್ಲಿ ನಿಮಗೆ ಬಹುತ್ವ ಅರ್ಥ ಆಗುತ್ತೆ. ಬೇರೆ ಜಾತಿಯವನು, ನಿಮ್ದು ಬೇರೆ ಜಾತಿ, ನನ್ನ ಧರ್ಮ ಬೇರೆ, ನಿಮ್ ಧರ್ಮ ಬೇರೆ, ನಮ್ಮೂರ್ ಬೇರೆ, ನಿಮ್ಮೂರ್ ಬೇರೆ, ನಮ್ಮ ಭಾಷೆ ಬೇರೆ, ನಿಮ್ಮ ಭಾಷೆ ಬೇರೆ, ನಮ್ಮ ಆಹಾರ ಪದ್ಧತಿ ಬೇರೆ, ನಿಮ್ಮ ಆಹಾರ ಪದ್ಧತಿ ಬೇರೆ, ನಮ್ಮ ಆಚಾರ ವಿಚಾರ ಬೇರೆ, ನಿಮ್ಮ ಆಚಾರ ವಿಚಾರ ಬೇರೆ. ಆದರೂ ನಿನಗೂ ನಮಗೂ ಒಂದು ಕಾಮನ್ ಫ್ಯಾಕ್ಟರ್ ಇದೆ. ಹೇಳಿ, ಏನ್ ಹೇಳ್ರಿ? ಅಲ್ಲ, ಸಂವಿಧಾನ ಮೊನ್ನೆ ಬಂದಿದ್ದು, ಇಂಡಿಯಾ ಅನ್ನೋದು ಮೊನ್ನೆ ಬಂದಿದ್ದೆ. ನಾನು ಯಾವ ಕಲರು? ಯಾವ ಕಲರೇ? ನೋಡಿ, ಅಲ್ಲಿ ಬ್ರೌನ್ ಅಂತಾರೆ, ಇಲ್ಲಿ ಬ್ಲ್ಯಾಕ್ ಅಂತಾರೆ, ಅಲ್ಲಿ ಗೋಧಿ. ನೀನ್ ಜಾಸ್ತಿ ಸಮಯ ಕೊಟ್ರೆ ನೀನು ಮಂಗ ಅಂದ್ಬಿಟ್ಟು ಲೈಟ್ ಬ್ಲ್ಯಾಕ್ ಅಂತ ಇಟ್ಕೊಳ್ಳೋಣ, ಆಗ್ಬೋದಾ? ಇಲ್ಲಿ ಕೂತಿರ್ತಕ್ಕಂಥ 99% ನನ್ನ ಕಲರ್.
ವಿಜಯ್ ಕುಮಾರ್ ಜಾತಿ ಬೇರೆ, ನನ್ನ ಜಾತಿ ಬೇರೆ. ನಾವಿಬ್ರು ವೇದಿಕೆಯಲ್ಲಿ ಇಷ್ಟೊತ್ತು ಕೂತಿದ್ವಲ್ಲ, ಏನಪ್ಪ ಡಿಫರೆನ್ಸ್? ಇದೇನು ಸಾಧ್ಯ ಆಯ್ತು? ಇದು ಬಿಕಾಸ್ ಆಫ್ ಇಂಟರ್ಮಿಂಗ್ಲಿಂಗ್. ಈ ಸತ್ಯ ನಮ್ಗೆ ಗೊತ್ತಿಲ್ಲದೇನೆ ನೀವು ಹಿಂದೂಗಳು, ನೀವು ಮುಸಲ್ಮಾನರು, ನೀವು ಕ್ರೈಸ್ತರು, ನೀವು ತೆಲುಗವರು, ನೀವು ಕನ್ನಡದವರು, ನೀವು ಆ ಜಾತಿಯವರು, ಈ ಜಾತಿಯವರು ಅಂತ ಹೊಡೆದಾಡ್ತಾ ಇದ್ದೀವಿಲ್ಲ, ಸರಿನಾ? ಇದನ್ನೇ ನಮ್ಮ ಸಂವಿಧಾನದಲ್ಲಿ ನಮ್ಗೆ ಹೇಳ್ಕೊಟ್ಟಿದೆ. ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಕಾಸ್ಟ್, ಲ್ಯಾಂಗ್ವೇಜ್, ಜೆಂಡರ್, ಪ್ಲೇಸ್ ಆಫ್ ಬರ್ತ್, all are equal before eye of law. All are given equal protection under law. All are provided with equal opportunity under law. ಧರ್ಮ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಭಾಷಾ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ, ಹುಟ್ಟಿನ ಸ್ಥಳ ಭೇದ ಭಾವ ಇಲ್ಲದೆ ಭಾರತೀಯರೆಲ್ಲರೂ ಕಾನೂನಿನ ದೃಷ್ಟಿಯಲ್ಲಿ ಸಮಾನರು. ಎಲ್ಲರಿಗೂ ಕಾನೂನಿನ ಸಮಾನ ರಕ್ಷಣೆ, ಎಲ್ಲರಿಗೂ ಕಾನೂನಿನಲ್ಲಿ ಸಮಾನ ಅವಕಾಶಗಳು. ದಿಸ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಿಮ್ಗೆ ಇದು ಅರ್ಥ ಆಗದೆ ಇದ್ರೆ ಭಾರತದ ಸಂವಿಧಾನದಲ್ಲಿ ಬಹುತ್ವವನ್ನ ಹೆಂಗ್ ರಕ್ಷಿಸಿದ್ದಾರೆ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ. ಹೀಗಾಗಿ ಭಾರತವನ್ನ ಅರ್ಥ ಮಾಡಿಕೊಂಡು ಭಾರತದ ಸಂವಿಧಾನಕ್ಕೆ ಹೋದ್ರೆ ಬಹುತ್ವ ಅನ್ನೋದು ಯಾವ ರೀತಿ ರಕ್ಷಿಸಿದ್ದಾರೆ ಅನ್ನೋದು ನಿಮ್ಗೆ ಅರ್ಥ. ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದಕ್ಕೆ ಆಗ್ತಕ್ಕಂಥ ಬದಲಾವಣೆಗಳನ್ನು ರಕ್ಷಿಸಿದ್ದಾರೆ. ನೀವು ಒಂದು ಎಕ್ಸಾಂಪಲ್ ನಂದೇ ಹೇಳ್ತೀನಿ. ನನ್ನ ತಂದೆ, ನನ್ನ ತಾತ, ನನ್ನ ಮುತ್ತಾತ ನಾವು ಶಿವಭಕ್ತರು. ನಮ್ಮ ಕೋಲಾರ ಕಡೆ ಶಿವಭಕ್ತರಿಗೆ ವಾರಕ್ಕೆ ಒಂದು ದಿವಸ ಒಪ್ಪತ್ತಿದೆ. ಯಾವತ್ತೇಳಿ? ಶನಿವಾರ, ಸೋಮವಾರ. ನನ್ನ ತಂದೆ ಮದುವೆ ಆಗಿದ್ದು ವೆಂಕಟೇಶನ ಭಕ್ತದ ಒಂದು ಹೆಂಗಸಿ. ವೆಂಕಟೇಶನ ಭಕ್ತರಿಗೆ ಯಾವತ್ತಪ್ಪ ಎಲ್ಪತ್ತೆ ವಾರದ ಒಪ್ಪತ್ತ? ನೋಡಿ, ನಮ್ಮ ಮನೆಯಲ್ಲಿ ಶನಿವಾರ ಸೋಮವಾರ ಓದ್ತಾ ಇದ್ವಿ. ನಾವೇ ನಮ್ಮ ತಾಯಿ ನಮ್ಮ ತಂದೆ ಮನೆಗೆ ಬರ್ಬೇಕಾದ್ರೆ ನನ್ನ ಅಜ್ಜಿ ಸತ್ತೋಗಿದ್ರಂತೆ, ನನ್ನ ತಾತ ಸತ್ತೋಗಿದ್ರು. ಈಕೆ ಒಬ್ಳೆ ಹೆಂಗಸು. ಆಕೆ ಸ್ವಲ್ಪ ಜಬರ್ದಸ್ತ್ ಹೆಂಗಸು, ಈ ಮಂಜುಳಾತರ ಸ್ವಲ್ಪ ಸ್ವಾಭಿಮಾನದ ಹೆಂಗಸು ಕೂಡ. ನಮ್ಮ ಮನೆಯಲ್ಲಿ ಯಾಕೆ ಮಾತು ನಡೀತಿತ್ತು. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ತಾಯಿ ಏನ್ ಮಾಡಿದ್ರು ಗೊತ್ತಾ? ಸ್ಲೋ ಆಗಿ ನಮ್ಮ ಸೋಮವಾರ ಒಪ್ಪತ್ತು ಕುಟುಂಬನ ಶನಿವಾರಕ್ಕೆ ಶಿಫ್ಟ್ ಮಾಡಿಬಿಟ್ಲು. ನೀವು ಬೇಕಾದ್ರೆ ನಮ್ಮೂರ್ ಮೇಷ್ಟ್ರು ಇದ್ದಾರೆ, ಸುಬ್ರಹ್ಮಣ್ಯ ಅಂತ, ಅವ್ರನ್ನ ಕೇಳಿ. ನಮ್ ದಾಯಾದಿಗಳಿಗೆಲ್ಲ ಸೋಮವಾರ ಒಪ್ಪತ್ತು, ನಮಗೆ ಇದಕ್ಕೆ ಕಾರಣ ಯಾರು? ಒಬ್ಬ ಮಹಿಳೆ ಏನೆಲ್ಲ ಮಾಡಬಹುದು ಲೆಕ್ಕ. ಇದೊಂದು ಕಡೆ ಇರಲಿ. ನಾನು 77ರಲ್ಲಿ ಲಾಯರ್ ಆದೆ, 81ರಲ್ಲಿ ಮದುವೆ ಆದೆ. ಆಂಧ್ರದ ಮದನಪಲ್ಲಿ ಹತ್ರ ನಾನು ಮದುವೆ ಆಗಿದ್ದು. ನಾನು ಮದುವೆ ಆಗಿದ್ದು ಇದೇ ಕೋಲಾರ. ಮದುವೆ ಆದ್ಮೇಲೆ ನಾವು ಸಂಸಾರ ಬೆಂಗಳೂರಿನಲ್ಲಿ ಶುರು ಮಾಡಿ. ಯಾಕಂದ್ರೆ ನಾನು ಲಾಯರ್ ಕೆಲಸ ಮಾಡಿ 6 ತಿಂಗಳಾಯ್ತು ಪಂಡಿತ್ ಹೆಂಡತಿ ಅರ್ಥ ಆಗುತ್ತೆ. ಇಲ್ಲೆಲ್ಲ ಅನುಭವಿಸ್ತಿದ್ದೀರಾ ನೀವು. ನಿಮ್ಗೇನಾದ್ರೂ ನಿಮ್ ಹೆಂಡತಿ ಅರ್ಥ ಆಗಿದ್ರೆ ಯಜಮಾನ್ರೆ ನೀವು ಹೇಳಿ. ನಾನೇ ಹೇಳ್ತಾ ಇದ್ದೀನಿ, ಇದುವರೆಗೆ ನನ್ನ ಹೆಂಡತಿ ನಂಗೆ ಅರ್ಥ ಆಗಿಲ್ಲ. ಸಂಸಾರ ಮಾಡ್ತಾ ಇದ್ದೀವಿ. ಶನಿವಾರ ಬಂತು, ನನ್ನಾಕೆ ಸೋಮವಾರ ಬಂತು, ನನ್ನಾಕೆ ಒಪ್ಪತ್ ಮಾಡಲಿಲ್ಲ. ಓ, ನನ್ನ ತಾಯಿ ತಡ, ಇವಳು ಶನಿವಾರದವಳು ಇರ್ಬೇಕು ಅಂದ್ಕೊಂಡು ಶನಿವಾರದವರೆಗೂ ಕಾದೆ. ಇಲ್ಲ, ಒಪ್ಪತ್ ಮಾಡಲಿಲ್ಲ. ಆಗ ಹಳೆ ಮೈಸೂರು ಪ್ರದೇಶದಲ್ಲಿ ಹೆಂಗಸರೆಲ್ಲ ಗುರುವಾರಕ್ಕೆ ಶಿಫ್ಟ್ ಆಗ್ತಾ ಇದೆ. ರಾಯ ಪ್ರಭಾವ. ನನ್ನ ಹೆಂಡತಿನೂ ಆಗಿರ್ಬೋದು ಅಂತ ಗುರುವಾರವರೆಗೂ ಕಾದ. ಇಲ್ಲ, ಒಪ್ಪತ್ತಿಲ್ಲ. अरे सैटरडे नहीं, मंडे नहीं, थर्सडे नहीं, किस जंगल से लगाया है ये औरत का? ಹತ್ರ ಒಂದು ವರ್ಷ ಆಯ್ತು. ನಮ್ಮಿಬ್ಬರ ಸಂಬಂಧ ಸ್ವಲ್ಪ ಹಳೇದಾಗಿತ್ತು. ಹೆಂಡತಿ ಜಗಳಾಡೋಕ್ ಶುರು ಮಾಡಿದ್ರಿ, ಕೋಪ ಮಾಡ್ಕೊಳ್ಳೋಕ್ ಶುರು ಮಾಡಿದ್ರು, ಕಿರ್ಚಾಟ ಅರ್ಚಾಟ ಶುರುವಾಯ್ತು. ಒಂದೊಂದು ದಿವಸ ಅಡಿಗೆ ಮನೆಯಲ್ಲಿ ಡಮಡಮಡಮ ಅಂತ ಕೋಪ ಅತಿರೇಕಕ್ಕೆ ಹೋಗ್ಬಿಟ್ರೆ ಸಿಟ್ಟು ಮಾಡ್ಕೊಂಡು ಸ್ಟ್ರೈಕ್ ಮಾಡಿ ನನ್ನ ಹೆಂಡತಿ ಅಡಿಗೆ ಮಾಡೋದನ್ನೇ ನಿಲ್ಲಿಸ್ಬಿಟ್ಟು. ಯಾವತ್ತು ನನ್ನ ಹೆಂಡತಿ ಅಡಿಗೆ ಮಾಡಲ್ವೋ ಆವತ್ತೇ ನನಗೆ ವಾರದ ಒಪ್ಪತ್ತು. ನೋಡಿ, ನಾನು ಮುಳಬಾಗಿಲು ತಾಲೂಕಿನ ಒಂದು ಗಡಿ ಗ್ರಾಮ ನಮ್ದು. ನನ್ನ ಮಾತೃಭಾಷೆ ತೆಲುಗು.
ನನ್ನ ಹೆಂಡತಿ ಆಂಧ್ರ, ಆಕೆ ಮಾತೃಭಾಷೆ ತಿಳಿದು ನಾವು ಬೆಂಗಳೂರಿನಲ್ಲಿ ಸಂಸಾರ ಪ್ರಾರಂಭ ಮಾಡಿ ಈ ರಾಜ್ಯದ ಒಂದು ಪ್ರಜಾಪ್ರಭುತ್ವ ಚಳುವಳಿಯ ವಿದ್ಯಾರ್ಥಿಯಾಗಿ ಇಡೀ ರಾಜ್ಯ ಸುತ್ತಬೇಕಾಗಿ ಬಂತು. ಆಗ ರಾಜ್ಯದ ಜನರನ್ನ ನಾನು ತಲುಪಬೇಕಾದ್ರೆ ಕನ್ನಡದಲ್ಲಿ ಭಾಷಣ ಮಾಡೋದನ್ನು ಕಲಿತೆ, ಕನ್ನಡದಲ್ಲಿ ಲೇಖನಗಳನ್ನು ಬರೆದೆ, ಕನ್ನಡದಲ್ಲಿ ಪುಸ್ತಕಗಳನ್ನು ಬರೆದೆ, ಕನ್ನಡದಲ್ಲಿ ನನ್ನ ಹೆಂಡತಿ ಜೊತೆ ಮಾತಾಡ್ತಾ ಬಂದೆ. ಸ್ನೇಹಿತರೆ, ಇವತ್ತು ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಮಾತೃಭಾಷೆ ತೆಲುಗಲ್ಲ, ಕನ್ನಡ. ಈ ರೀತಿ ವಾರದ ಒಪ್ಪತ್ತುಗಳು ಬದಲಾಗ್ತವೆ, ನಮ್ಮ ಮಾತೃಭಾಷೆಗಳು ಬದಲಾಗ್ತವೆ, ನಮ್ಮ ಉಡುಪುಗಳು ಬದಲಾಗ್ತವೆ, ಆಹಾರ ಪದ್ಧತಿ ಬದಲಾಗ್ತವೆ. ಇವೆಲ್ಲವನ್ನು ಸಂರಕ್ಷಿಸಿರ್ತಕ್ಕಂಥದ್ದು ಭಾರತದ ಸಂವಿಧಾನ. 50,000 ಹಳ್ಳಿಗಳಿವೆ, 6,50,000. ಒಂದೊಂದು ಹಳ್ಳಿಗೆ ಒಂದೊಂದು ಗಡಿ ಇದೆ. ಆ ಗಡಿ ಒಳಗಡೆ ಇರ್ತಕ್ಕಂಥ ಜಮೀನೆಲ್ಲ ಆ ಹಳ್ಳಿಗೆ ಸೇರಿ. ನೀವು ಒಂದ್ಸಲ ಜ್ಞಾಪಕ ಮಾಡ್ಕೊಳ್ಳಿ, ನಮ್ಮೂರು ಹೇಪಣಿ ಅಂತ. ಹೇಪಣಿ ಸರ್ವೆ ನಂಬರ್ 1, 2, 3, 5, 100, 200 ಅಂತ. ನಮ್ಮ ಪಕ್ಕದವ್ರು ಬೈಪಲ್ಲಿ ಇರ್ತಾರೆ, ಬೈಪಲ್ಲಿ ಸರ್ವೆ ನಂಬರ್ 1, 2, 3. ಅಂದ್ರೆ ಒಂದೊಂದು ಊರಿಗೆ ಒಂದೊಂದು ಗಡಿ, ಆ ಗಡಿ ಒಳಗಡೆ ಇರ್ತಕ್ಕಂಥ ಜಮೀನು ಆ ಊರಿಗೆ ಸೇರಿತು. ಆ ಊರಿಗೊಬ್ಬ ಪಟೇಲ, ಆ ಊರಿಗೊಬ್ಬ ಕರ್ಣಂ, ಆ ಊರಿಗೊಬ್ಬ ಶಾನುಭೋಗ, ಒಬ್ಬ ತೋಟಿ, ಒಬ್ಬ ತಲವಾರಿ, ಒಬ್ಬ ನೀರಿಗಲ್ಲ. ಅಲ್ಲಿ ಕೃಷಿ ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ಬೇಕಾದಂತ ಒಬ್ಬ ವುಡ್ ಮೇಕರ್, ಒಬ್ಬ ಬ್ಲಾಕ್ ಸ್ಮಿತ್, ಒಬ್ಬ ಗೋಲ್ಡ್ ಸ್ಮಿತ್, ಒಬ್ಬ ಕಾಪ್ಲರ್, ಒಬ್ಬ ಬುಟ್ಟಿ ನೇಯುವ, ಒಬ್ಬ ಮಡಿಕೆ ಮಾಡುವ, ಇವರೆಲ್ಲ ಅವರು ಅಲ್ಲಿ. ಅದರ ಜೊತೆಗೆ ಸರ್ವಿಸ್ ಪ್ರೊವೈಡರ್ಸ್, ಒಬ್ಬ ಹೇರ್ ಕಟರ್ ಇದ್ದ, ಒಬ್ಬ ವಾಷರ್ ಮ್ಯಾನ್ ಇದ್ದ, ಒಬ್ಬ ಪ್ರೀಸ್ಟ್ ಇದ್ದ, ಒಬ್ಬ ಅಸ್ಟ್ರಾಲಜರ್ ಇದ್ದ, ಒಬ್ಬ ಅರ್ಚಕ. ಈ ತರ ಒಂದು ಹಳ್ಳಿಯಲ್ಲಿ ಗೂಡ್ಸ್ ಪ್ರೊಡ್ಯೂಸರ್ಸ್, ಸರ್ವಿಸ್ ಪ್ರೊವೈಡರ್ಸ್, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಟು ಗೂಡ್ಸ್, ಸರ್ವಿಸ್ ಟು ಸರ್ವಿಸಸ್. ಈ ರೀತಿ ಒಂದೊಂದು ಹಳ್ಳಿ ಸ್ವತಂತ್ರವಾಗಿ ಬಾಳ್ತಾ ಇತ್ತು. ಹಾಗಾಗಿ ಚರಿತ್ರೆಯಲ್ಲಿ ಭಾರತದ ಹಳ್ಳಿಗಳೆಲ್ಲ, ಪ್ರತಿಯೊಂದು ಹಳ್ಳಿ ಕೂಡ ಒಂದು ಸ್ವತಂತ್ರವಾದಂತಹ ಗಣರಾಜ್ಯ. ಈಚ್ ವಿಲೇಜ್ ಇನ್ ಇಂಡಿಯಾ ಈಸ್ ಅನ್ ಇಂಡಿಪೆಂಡೆಂಟ್ ರಿಪಬ್ಲಿಕ್ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಇಂಥ ಹಳ್ಳಿಗಳು ನಮ್ಮ ದೇಶದಲ್ಲಿ ಇದ್ದಾಗ ಮುಸಲ್ಮಾನರ ಆಳ್ವಿಕೆಯಲ್ಲಿ ಅವರು ಒಂದು 3 ಟೈರ್ ಸಿಸ್ಟಮ್ ತರ್ತಾರೆ. ಮೇಲ್ಗಡೆ ರಾಜ, ಮಧ್ಯದಲ್ಲಿ ಜಮೀನ್ದಾರ, ಕೆಳಗಡೆ ರೈತ, ರೈತನ ಕೆಳಗಡೆ ಕೃಷಿ ಕೂಲಿಗಾರ. ನಾವು ಸ್ವತಂತ್ರ ಬಂದ ನಂತರ ಮಿಕ್ಸೆಡ್ ಎಕಾನಮಿ, ಮಿಶ್ರ ಆರ್ಥಿಕ ನೀತಿ. ನಮ್ಮೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ, ಖಾಸಗಿ ಆಸ್ಪತ್ರೆ ಇದೆ, ಸರ್ಕಾರಿ ಶಾಲೆ ಇದೆ, ಖಾಸಗಿ ಶಾಲೆ ಇದೆ. ನಮ್ಮ ರಸ್ತೆಯಲ್ಲಿ ಗವರ್ಮೆಂಟ್ ಬಸ್ಸು ಹೋಗುತ್ತೆ, ಪ್ರೈವೇಟ್ ಬಸ್ಸು ಹೋಗುತ್ತೆ. ಪಂಚಾಯತಿನವರು ನಮ್ಗೆ ನೀರು ಕೊಡ್ತಾರೆ, ನಮ್ಮೂರ ದುಕಾನ್ನಲ್ಲಿ ಬಿಸ್ಲೇರಿ ವಾಟರ್ ಸಿಗುತ್ತೆ. ಈ ರೀತಿ ಪ್ರೈವೇಟ್ ಸೆಕ್ಟರ್, ಪಬ್ಲಿಕ್ ಸೆಕ್ಟರ್ ಒಟ್ಟೊಟ್ಟಿಗೆ ನಾವು 1947ರಿಂದ 1990ರವರೆಗೂ ನಾವು ಪ್ರಾರಂಭ ಮಾಡಿದ್ವಿ. 1990ರಲ್ಲಿ ನಾವು ಉದಾರೀಕರಣ ಅನ್ನೋ ನೀತಿಯನ್ನು ಜಾರಿಗೆ, ಯಾವುದೇ ತಡೆ ಇಲ್ಲದೆ ಹೊರ ದೇಶಗಳಿಂದ ಟೆಕ್ನಾಲಜಿನ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು, ಹಣನ ಸಾಲದ ರೂಪದಲ್ಲಿ ತರುವಂತಹದ್ದು, ಗೂಡ್ಸ್ ಅನ್ನ ಹೊರಗಡೆಯಿಂದ ತರುವುದು, ಅನ್ಕಂಟ್ರೋಲ್ಡ್, ಅನ್ಚೆಕ್ಡ್ ಇಂಪೋರ್ಟ್ ಆಫ್ ಟೆಕ್ನಾಲಜಿ, ಇಂಪೋರ್ಟ್ ಆಫ್ ಗೂಡ್ಸ್, ಇಂಪೋರ್ಟ್ ಆಫ್ ಮನಿ. ಇದು ಉದಾರೀಕರಣ. ಈಗ 10 ವರ್ಷಗಳಿಂದ ನಾವು ಜಾಗತೀಕರಣದ ಪ್ರಭಾವದಲ್ಲಿದ್ದೀವಿ. ನೀವು ಯಾಕ್ರೆ ಅಲ್ಲಿಂದ ಕಳಿಸ್ತೀರಾ? ಇಲ್ಲೇ ಬಂದು ಮೇಕ್ ಇನ್ ಇಂಡಿಯಾ, ಇಲ್ಲೇ ಬಂದು ತಯಾರು ಮಾಡಿ. ನೀವು ಭೂಮಿ ಕೊಡ್ತೀವಿ, ನೀರು ಕೊಡ್ತೀವಿ, ವಿದ್ಯುತ್ ಶಕ್ತಿ ಕೊಡ್ತೀವಿ, ನಮ್ ಲೇಬರ್ ಚೀಪು, ನೀವು ಇಲ್ಲೇ ಬಂದ್ ಮಾಡ್ರಿ. ಈ ರೀತಿ ಇವತ್ತು ಪ್ರತಿಯೊಂದನ್ನ ಪ್ರೈವೇಟೈಸ್ 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 ಪ್ರೈವೇಟೈಸ್. ವಾಟರ್ ಈಸ್ ಪ್ರೈವೇಟೈಸ್, ಎಜುಕೇಶನ್ ಪ್ರೈವೇಟೈಸ್, ಹೆಲ್ತ್ ಈಸ್ ಪ್ರೈವೇಟೈಸ್, ಟ್ರಾನ್ಸ್ಪೋರ್ಟ್ ಈಸ್ ಪ್ರೈವೇಟೈಸ್, ಎಂಪ್ಲಾಯ್ಮೆಂಟ್ ಈಸ್ ಪ್ರೈವೇಟೈಸ್. ಈ ರೀತಿ ಪ್ರತಿಯೊಂದು ಖಾಸಗೀಕರಣಕ್ಕೆ ಒಪ್ಪಿಸ್ತಾ ಇದ್ದಾರೆ. ನಾವೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದೀವಿ, ನಾವು ಬಾಯಿ ಬಿಡ್ತಾನೆ ಇಲ್ಲ. ಯಾಕೆಂದ್ರೆ ಭಾರತದ ಸಂವಿಧಾನದಲ್ಲಿ ಕಲ್ಯಾಣ ರಾಜ್ಯ ಕಟ್ಟಬೇಕು ಅಂತ ಒಂದು ಕಲ್ಪನೆ ಇದೆ ಸ್ನೇಹಿತರೆ. ದಿ ಡ್ರೀಮ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನಲ್ ಮೇಕರ್ಸ್
is to build India as a welfare state. ಕಲ್ಯಾಣ ರಾಜ್ಯ ಅಂದ್ರೇನು? ಸರ್ಕಾರಕ್ಕೆ ಜನಸಾಮಾನ್ಯರ ಕನಿಷ್ಠ ಅವಶ್ಯಕತೆಗಳನ್ನು ಪೂರೈಸತಕ್ಕಂಥ ಜವಾಬ್ದಾರಿ. ನನ್ನ ಅವಶ್ಯಕತೆಗಳೇನು? ನನಗೆ ಅನ್ನ ಬೇಕ್ರಿ, ನನಗೆ ಶಿಕ್ಷಣ ಬೇಕು, ನನಗೆ ಆರೋಗ್ಯ ಬೇಕು, ನನಗೆ ವಸತಿ ಬೇಕು, ನನಗೆ ಉದ್ಯೋಗ ಬೇಕು. ಅದೇ ಸರ್ಕಾರ ಇವುಗಳಿಂದ ದೂರ ಸರಿತಾ ಇದೆ. ಇದು ನಮ್ಮ ಜವಾಬ್ದಾರಿ ಅಲ್ಲ ಅಂತ ಪಕ್ಕಕ್ಕೆ ಹೋಗ್ತಾ ಇದೆ. ಅದೇ ನಾವು ಬಾಯಿ ಮುಚ್ಕೊಂಡು ಕೂತಿದ್ದೀವಿ. ಯಾಕೆಂದ್ರೆ ಸಂವಿಧಾನದಲ್ಲಿ ಕಲ್ಯಾಣ ರಾಜ್ಯ ಕಲ್ಪನೆ ಕಟ್ಟಬೇಕು, ದೇಶನ ಕಟ್ಟಬೇಕು ಅನ್ನೋದು ನಮ್ಗೆ ತಿಳಿಯಲೇ ಇಲ್ಲ. ಈ ಮುಖಾಂತರ ನೀವು ಸಂವಿಧಾನನ ಪ್ರವೇಶ ಮಾಡಿದ್ರೆ ನಮ್ಮ ಜಾತಿ ಬೇಕು. ಸ್ನೇಹಿತರೆ, ನಾನು ಆಗ್ಲೇ ಹೇಳಿದಂಗೆ ಭಾರತ ದೇಶದಲ್ಲಿ ಅನೇಕ ಧರ್ಮಗಳಿವೆ. 4635 ಜಾತಿಗಳು, ಉಪಜಾತಿಗಳಿವೆ. ಈ ಹುಟ್ಟುತ್ತ ನನಗೊಂದು ಜಾತಿ, ನನ್ನ ಜಾತಿಗೆ ಒಂದು ಕಸುಬು. ನಾನು ಜಾತಿ ಬದಲಾಯಿಸೋಂಗಿಲ್ಲ, ಕಸುಬು ಬದಲಾಯಿಸೋಂಗಿಲ್ಲ, ಅಂತರ್ಜಾತಿ ಮದುವೆ ಆಗೋಂಗಿಲ್ಲ, ಎಲ್ಲ ಜನರು ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಂಗಿಲ್ಲ. ಸತ್ತ ಹೆಣಗಳನ್ನು ಒಂದೇ ಸ್ಮಶಾನದಲ್ಲಿ ಸಂಸ್ಕಾರ ಮಾಡೋಲ್ಲ. ಆ ಜಾತಿಯವರಿಗೆ ಬೇರೆ, ಈ ಜಾತಿಯವರಿಗೆ ಬೇರೆ, ಆ ಧರ್ಮದವರಿಗೆ ಬೇರೆ, ಈ ಜಾತಿ. ಇಲ್ಲಿ ನಿಲ್ಲರ್ಲಾರೆ ಅದನ್ನು ವಂಶ ಪಾರಂಪರ ಮಾಡಿದ್ರು. ಒಬ್ಬ ಹೇರ್ ಕಟರ್ ಮಗ ಹೇರ್ ಕಟರ್ ಆಗ್ಬೇಕು, ಒಬ್ಬ ವಾಷರ್ ಮ್ಯಾನ್ ಮಗ ವಾಷರ್ ಆಗ್ಬೇಕು, ಒಬ್ಬ ರೈತನ ಮಗ ರೈತನಾಗ್ಬೇಕು ಅಂತ ವಂಶ ಪಾರಂಪರ ಮಾಡಿದ್ರು. ಇಲ್ಲಿ ಮೇಲ್ ಜಾತಿಗಳು ಇವೆ, ಕೆಳ ಜಾತಿಗಳು ಇವೆ. ಭಾರತದ ಸನ್ನಿವೇಶದಲ್ಲಿ ಮೇಲ್ ಜಾತಿಗಳು ಮೇಲ್ವರ್ಗಗಳು, ಕೆಳ ಜಾತಿಗಳು ಕೆಳ ವರ್ಗಗಳು. ಅತಿ ಹೆಚ್ಚು ಬಡವರು, ವಸತಿಹೀನರು, ಭೂಹೀನರು, ನಿರುದ್ಯೋಗಿಗಳು, ಅನಕ್ಷರಸ್ಥರು ಎಲ್ಲಿದ್ದಾರೆ ಅಂತ ನೀವು ಹುಡುಕೊಂಡ್ರೆ ಹೆಚ್ಚಿಗೆ ನಿಮ್ಗೆ ಸಿಗೋದು ಕೆಳ ಜಾತಿಗಳಲ್ಲಿ. ಈ ಜಾತಿಯ ನಡುವೆ ರಾಜಕೀಯ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಈ ಜಾತಿಯ ಅಸಮಾನತೆಯನ್ನ ನೀವು ಅರ್ಥ ಮಾಡ್ಕೊಳ್ಳದೆ ಇದ್ರೆ ಸ್ನೇಹಿತರೆ, ಭಾರತದ ಸಂವಿಧಾನದಲ್ಲಿ ನಿಮಗೆ ಸಾಮಾಜಿಕ ನ್ಯಾಯ ಅರ್ಥ ಆಗುತ್ತಾ? ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ caste inequality, my friends, is it possible to understand what is social justice in the Indian Constitution? ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಮುಖಾಂತರ ದೇಶ ಅರ್ಥ ಮಾಡಿಕೊಂಡು ನೀವು ಸಂವಿಧಾನನ ಪ್ರವೇಶ ಮಾಡಿದ್ರೆ ಸಂವಿಧಾನದಲ್ಲಿ ನಿಮಗೆ ಇವೆಲ್ಲವೂ ಅರ್ಥ. ಇಂತಹ ಒಂದು ದೇಶ ಸುಮಾರು 1000 ವರ್ಷಗಳ ಕಾಲ 10ನೇ ಶತಮಾನದ ಮಧ್ಯಭಾಗದಿಂದ 20ನೇ ಶತಮಾನದ ಮಧ್ಯಭಾಗದವರೆಗೂ ನಾವು ಪರಕೀಯರ ಆಳ್ವಿಕೆಗೆ ಒಳಪಟ್ಟಿದ್ವಿ. ಅಂತಿಮವಾಗಿ ನಮ್ಮ ದೇಶವನ್ನ ಕೊನೆಯದಾಗಿ ಆಳಿದವರು ಬ್ರಿಟಿಷರು. ಬ್ರಿಟಿಷರ ವಿರುದ್ಧ ನಾವೊಂದು ಹೋರಾಟ ಪ್ರಾರಂಭ ಮಾಡಿದ್ವಿ. ಅದನ್ನೇ ಸ್ವಾತಂತ್ರ್ಯ ಹೋರಾಟ ಅಂತ ಕರೆಯೋದು. ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟ ಕೇವಲ ರಾಜಕೀಯ ಹೋರಾಟ ಅಲ್ಲ, ಅದು ಒಂದು ಆರ್ಥಿಕ ಹೋರಾಟ ಮತ್ತು ಸಾಮಾಜಿಕ ಹೋರಾಟವೂ ಆಗಿತ್ತು. ಬ್ರಿಟಿಷರು ಈ ದೇಶದಿಂದ ಹೊರಗೆ ಹೋಗ್ಬೇಕು, ರಾಜಕೀಯ ಅಧಿಕಾರ ನಮ್ಮ ಕೈ ಬರಬೇಕು ಅನ್ನೋದು ರಾಜಕೀಯ ಹೋರಾಟ. ಉಳೋರಿಗೆ ಭೂಮಿ ಸಿಗಬೇಕು, ದುಡಿಯುವ ಕೈಗಳಿಗೆ ಕೆಲಸ ಸಿಗಬೇಕು, ಕೆಲಸಕ್ಕೆ ಸಮನಾದಂತ ಕೂಲಿ ಸಿಗಬೇಕು, ಆರ್ಥಿಕ ಹೋರಾಟ. ಅಸ್ಪೃಶ್ಯತೆ ಹೋಗಬೇಕು, ದೇವದಾಸಿ ಪದ್ಧತಿ ಹೋಗಬೇಕು, ವಿಡೋ ರಿಮ್ಯಾರೇಜ್ ಬರಬೇಕು, ಚೈಲ್ಡ್ ಮ್ಯಾರೇಜ್ ಹೋಗಬೇಕು, ಸಾಮಾಜಿಕ ಹೋರಾಟ. Therefore, India's struggle for freedom was not only a political struggle, it was economic and social struggle too. ಈ ಹೋರಾಟದ ಒಂದು ಹಂತದಲ್ಲಿ 1920ರಲ್ಲಿ ಮೊದಲನೇ ಬಾರಿ ನೆಕ್ಸ್ಟ್ 1900 ಆ ಪ್ರತಿನಿಧಿಗಳು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಆಗಬೇಕು. ಆ ಅಸೆಂಬ್ಲಿ ರಚನೆ ಮಾಡತಕ್ಕಂತ ಸಂವಿಧಾನ ಈ ದೇಶದ ಜನ ಹೋಗ್ತಾರೆ. ನೆಹರೂರವರ ಈ ವಾದವನ್ನ ಬ್ರಿಟಿಷರು ಒಪ್ಪಿದ್ರು ಆನ್ ಪ್ರಿನ್ಸಿಪಲ್. ಆದ್ರೆ ಜಾರಿಗೆ ಬರೋದಕ್ಕೆ ಬಿಡಲಿಲ್ಲ. ಯಾಕೆಂದ್ರೆ 2ನೇ ಮಹಾಯುದ್ಧ ಇತ್ತು. ಆಗ ಬ್ರಿಟಿಷ್ ಹೇಳಿದ್ರು
ನೆಹರೂರವರೇ, ನೀವು ಹೇಳಿದ್ ಸರಿ, ಆದ್ರೆ ನಿಮ್ಮ ಬೇಡಿಕೆಯನ್ನ ಎರಡನೇ ಮಹಾಯುದ್ಧ ಮುಗಿದ ನಂತರ ನಾವು ಪರಿಗಣಿಸ್ತೀವಿ. ಆಗ ನಮ್ಮವರು ಅಷ್ಟು ದಿವಸ ಕಾಯೋಕೆ ರೆಡಿ ಇತ್ತು. ಹಾಗಾಗಿ 1942ರಲ್ಲಿ ಬಾಂಬೆನಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆಯುತ್ತೆ. ಗಾಂಧಿ ನೇತೃತ್ವದಲ್ಲಿ ಆವತ್ತು ಆ ಸಮಾವೇಶ ಒಂದು ನಿರ್ಣಯ ತಗೊಳ್ಳುತ್ತೆ. ಏನ್ ನಿರ್ಣಯ ತಗುತ್ತೆ? ಬ್ರಿಟಿಷರಿಂದ ನಮ್ಗೆ ಯಾವುದೇ ಕನ್ಸೆಷನ್ ಬೇಕಾಗಿಲ್ಲ, ಬ್ರಿಟಿಷರು ಈ ದೇಶ ಬಿಟ್ಟು ಹೋಗ್ಬೇಕು, ರಾಜಕೀಯ ಅಧಿಕಾರ ನಮ್ಮ ಕೈ ಬರಬೇಕು, ಅದು ಬರೋವರೆಗೂ ನಾವು ವಿಶ್ರಮಿಸೋದಿಲ್ಲ, ಅದು ಸಿಗೋದಕ್ಕೆ ನಾವು ಯಾವ ತ್ಯಾಗಕ್ಕೂ ರೆಡಿ, ಡೂ ಆರ್ ಡೈ ಅನ್ನೋ ಕರೆಯಪ್ಪ. ಅದರ ಪರಿಣಾಮವಾಗಿ ಇಡೀ ದೇಶದಲ್ಲಿ ನಮ್ಮ ಶಾಂತಿಯುತವಾಗಿದ್ದಂತ ಸ್ವಾತಂತ್ರ್ಯ ಹೋರಾಟ ಹಿಂಸಾತ್ಮಕ ರೂಪ ಪಡೆಯುತ್ತೆ. ಜನರು ತಾಲೂಕು ಆಫೀಸ್ಗಳನ್ನು ಸುಟ್ಟಿದ್ರು, ಪೋಸ್ಟ್ ಆಫೀಸ್ಗಳನ್ನು ಸುಟ್ಟಿದ್ರು, ಫುಡ್ ಗೋಡೌನ್ಸ್ ಅನ್ನ ಲೂಟಿ ಮಾಡಿದ್ರು, ಪೊಲೀಸ್ ಸ್ಟೇಷನ್ಸ್ ಅನ್ನ ಲೂಟಿ ಮಾಡಿದ್ರು, ಅನೇಕ ಅಧಿಕಾರಿಗಳನ್ನು ಸಾಯಿಸಿದ್ರು. ಬ್ರಿಟಿಷರು ಕೂಡ ನಮ್ಮ ದೇಶದ ಲಕ್ಷಗಟ್ಟಲೆ ಜನರನ್ನ ಅರೆಸ್ಟ್ ಮಾಡಿ ಅಂಡಮಾನ್ ಜೈಲಿಗೆ ಕಳಿಸಿದ್ರು, ಈ ದೇಶದ ಬೇರೆ ಬೇರೆ ಜೈಲಿಗೆ ಕಳಿಸಿದ್ರು, ನೇಣು ಹಾಕಿದ್ರು, ಕುಂಡಿಗೆ ಕೊಂದ್ರು. ಈ ರೀತಿ ದೇಶದಲ್ಲಿ ಹಿಂಸೆ ಪ್ರಾರಂಭ ಆಯಿತು. ಒಂದು ಕಡೆ ಎರಡನೇ ಮಹಾಯುದ್ಧ, ಮತ್ತೊಂದು ಕಡೆ ಭಾರತದಲ್ಲಿ ಹಿಂಸೆ. ಬ್ರಿಟಿಷರು ಇದನ್ನು ನೋಡಿ ನಡುಗೋದು. ಇನ್ನು ಮುಂದಕ್ಕೆ ಭಾರತವನ್ನ ನಾವು ಆಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವ್ರ ಮನಸ್ಸಿನಲ್ಲಿ ಬೇರು. ಅಂತಿಮವಾಗಿ ಎರಡನೇ ಮಹಾಯುದ್ಧ 1945ರಲ್ಲಿ ಕೊನೆಯಾಯಿತು. ಇಂಗ್ಲೆಂಡ್ನಲ್ಲಿ ಎಲೆಕ್ಷನ್ ನಡೀತು, ಲೇಬರ್ ಪಕ್ಷ ಅಧಿಕಾರಕ್ಕೆ ಬಂತು. ಲೇಬರ್ ಪ್ರಧಾನಿ ಕೆವಿನ್ ಆಟ್ಲೆ ಅಂತಕ್ಕಂಥವರು ತನ್ನ ವಿದೇಶಾಂಗ ನೀತಿಯಲ್ಲಿ ಭಾರತಕ್ಕೆ ಸಂಬಂಧಪಟ್ಟಂತೆ ಎರಡು ಮಹಾನ್ ಘೋಷಣೆಗಳನ್ನು ಕೊಡ್ತಾನೆ. ಒಂದು, ನಾವು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ. ಎರಡು, ಭಾರತ ದೇಶದ ಜನ ಚುನಾವಣೆಗಳನ್ನು ನಡೆಸಿ ಸಂವಿಧಾನ ರಚನಾ ಸಭೆಯನ್ನ ನೀವು ರಚಿಸ್ಕೋಬಹುದು. ಅದು ಜಾರಿಗೆ ಬರುತ್ತೆ. ಅದರ ಪರಿಣಾಮವಾಗಿ 1946 ಜೂನ್ ತಿಂಗಳಲ್ಲಿ 272 ಜನರಿರ್ತಕ್ಕಂಥ ಒಂದು ಸಂವಿಧಾನ ಸಭೆ ರಚನೆ ಆಗುತ್ತೆ. ಈ ಸಂವಿಧಾನ ಸಭೆ ಮೊದಲನೇ ಸಭೆಯಲ್ಲಿ ಅವರೆಲ್ಲ ಸೇರಿ ಮೀಟಿಂಗ್ ಮಾಡಿ ಅದರ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಆಯ್ಕೆ ಮಾಡ್ತಾರೆ. 13 ಉಪಸಮಿತಿಗಳನ್ನು ಮಾಡ್ತಾರೆ. ಅದರಲ್ಲಿ ಪ್ರಮುಖವಾದಂತಹ ಉಪಸಮಿತಿ ಸಬ್ ಕಮಿಟಿ ಅಂತಂದ್ರೆ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನಲ್ ಕಮಿಟಿ. ಅದಕ್ಕೆ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅವರನ್ನ ಆಯ್ಕೆ ಮಾಡ್ತಾರೆ. ಈ ರೀತಿ ಈ ಸಂವಿಧಾನ ಸಭೆ ರಾತ್ರಿ ಆಗಲು ಕಷ್ಟಪಟ್ಟು, ಅಂದ್ರೆ 2 ವರ್ಷ 11 ತಿಂಗಳು 17 ದಿವಸ ಕಷ್ಟಪಟ್ಟು ಕೆಲಸ ಮಾಡಿ ಫೈನಲ್ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅನ್ನ ಭಾರತ ಸರ್ಕಾರದ ಅಂಗೀಕಾರಕ್ಕೆ ಮಂಡಿಸಿದ್ರು. ಅದು ಮಂಡಿಸಿದ್ದು 1949 ನವೆಂಬರ್ 26ನೇ ತಾರೀಕು. ಭಾರತದ ಸರ್ಕಾರ ಆವತ್ತೇ ಅದನ್ನು ಜಾರಿಗೆ ಒಪ್ತು. ಆದ್ರೆ ಅದು ಜಾರಿಗೆ ತಂದಿದ್ದು 1950 ಜನವರಿ 26. ಹಾಗಾಗಿ ಆಗಸ್ಟ್ 15ನೇ ತಾರೀಕು ನಮಗೆ ಏನಕ್ಕೆ ಇಂಪಾರ್ಟೆಂಟ್? ಜನವರಿ 26, ನವೆಂಬರ್ 26 ಸಂವಿಧಾನದ ದಿನ. ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಅಂಡ್ ಕಾನ್ಸ್ಟಿಟ್ಯೂಷನಲ್ ಡೇ, ಇವು ನಮ್ಮ ರಾಷ್ಟ್ರೀಯ ಹಬ್ಬಗಳು. ಈ ರೀತಿ ಸ್ನೇಹಿತರೆ ಭಾರತಕ್ಕೆ ಒಂದು ಸಂವಿಧಾನ ಬಂದಿತ್ತು. ನಮ್ಮ ಹಿರಿಯರು ಈ ಸಂವಿಧಾನನ ರಚನೆ ಮಾಡಬೇಕಾದ್ರೆ ಅವ್ರ ಮೇಲೆ ಆದಂತ ಪರಿಣಾಮ ಏನು? ವಾಟ್ ಆರ್ ದಿ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ಅವರ್ ಲಾ ಮೇಕರ್ಸ್ ಬೈ ಪ್ರಿಪೇರಿಂಗ್ ದಿ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ, ನನ್ನ ಅಭಿಪ್ರಾಯದಲ್ಲಿ ಬುದ್ಧನ ದಮ್ಮನ ಮಾರ್ಗ, ಬಸವಣ್ಣನವರ ಸಮಾನತೆಯ ಮಾರ್ಗ, ಗಾಂಧೀಜಿಯವರ ಅಹಿಂಸಾ ಮಾರ್ಗ, ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಮಾರ್ಗ. ನಾನು ಪ್ರಾರಂಭದಲ್ಲಿ ಹೇಳಿದೆ, ನಿಮ್ಗೆ ಜ್ಞಾಪಕ ಇದೆಯಾ? 35% ಮಾರ್ಕ್ ತಗೊಳ್ಳೋದಕ್ಕೆ ಸಂವಿಧಾನ ಓದಿದ್ದಾನೆ. ಆಮೇಲೆ ನಾನು ಅಂಬೇಡ್ಕರ್ ಅನ್ನು ಓದಿದೆ, ಬಸವಣ್ಣನವರನ್ನು ಕಂಡೆ, ಬುದ್ಧನ ಕಂಡೆ, ಗಾಂಧಿಯನ್ನ ಕಂಡೆ,
ಕುವೆಂಪುನವರನ್ನು ಕಂಡರು. ಈ ರೀತಿ ಭಾರತದ ಸಂವಿಧಾನ ಈ ಮಹಾನ್ ದಾರ್ಶನಿಕರ ಸಂದೇಶದ ಮೇಲೆ ನಿಂತಿರ್ತಕ್ಕಂಥದ್ದು. ನಾವು ಎಲ್ಲ ವಿವರಗಳು ನಿಮ್ಗೆ ಕೊಡಕ್ ಹೋಗೋದಿಲ್ಲ. ನೀವು ಯುರೋಪಿಯನ್ ಹಿಸ್ಟ್ರಿ ಓದಿ. ಯುರೋಪಿಯನ್ ಹಿಸ್ಟ್ರಿನಲ್ಲಿ ರಾಜ ಮಹಾರಾಜರನ್ನ ತಲೆ ಕಡಿದು ರಕ್ತವನ್ನು ಹರಿಸಿ ಪ್ರಜಾಪ್ರಭುತ್ವಗಳನ್ನು ಸ್ಥಾಪನೆ ಮಾಡಿದರು. ಆದ್ರೆ ಭಾರತ ದೇಶದಲ್ಲಿ ಒಬ್ಬ ಪಾಳೆಗಾರನ ತಲೆ ನಾವು ಕಡಿಲಿಲ್ಲ. ಗೋಪಾಲ್ಗೌಡ ಒಂದು ರಕ್ತಪಾತ ಹರಿಸ್ತೇನೆ, ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿ ನಾವು ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿ. ಇದಕ್ಕೆ ಕಾರಣ ಮಹಾತ್ಮ ಗಾಂಧಿಯವರ ಅಹಿಂಸಾ ಮಾರ್ಗ. ಹೀಗೆ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇಂಥ ಮಹನೀಯರ ಸಂದೇಶಗಳು ನಮ್ಮ ಆದರ್ಶವಾಗಿ ನಮ್ಮ ಸಂವಿಧಾನದಲ್ಲಿ ಸ್ಥಾನ ಅನುಭವಿಸಿವೆ. ಎರಡನೇದಾಗಿ ಸ್ನೇಹಿತರೆ, ಆಗ್ಲೇ ನಾನು ಹೇಳಿದಂಗೆ ನಾವು 1946ರಲ್ಲಿ ಸಂವಿಧಾನ ರಚನೆ ಮಾಡ್ತಕ್ಕಂಥ ಕಾರ್ಯಕ್ಕೆ ತೊಡಗಿದ್ವಿ. ಆದ್ರೆ ಅಷ್ಟೊತ್ತಿಗೆ ಜಗತ್ತಿನಲ್ಲಿ ಅನೇಕ ಮಹಾನ್ ಕ್ರಾಂತಿಗಳು ನಡೆದೋಗಿದ್ದು. ಒಂದೊಂದು ಕ್ರಾಂತಿಯು ಒಂದೊಂದು ಘೋಷಣೆಯನ್ನು ಕೊಟ್ಟಿತ್ತು. ಅವು ನಮ್ಮ ಮೇಲೆ ಪ್ರಭಾವ ಬಿದ್ದಿವೆ. ಅಮೆರಿಕ ದೇಶದ ಮಹಾನ್ ಘೋಷಣೆ ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್. ಫ್ರೆಂಚ್ ದೇಶದ ಮಹಾಕ್ರಾಂತಿಯ ಮಹಾಘೋಷಣೆ ಈಕ್ವಾಲಿಟಿ, ಲಿಬರ್ಟಿ ಅಂಡ್ ಫ್ರೆಟರ್ನಿಟಿ. ರಷ್ಯಾ ದೇಶದ ಮಹಾಕ್ರಾಂತಿಯ ಮಹಾಘೋಷಣೆ ಈಚ್ ಅಕಾರ್ಡಿಂಗ್ ಟು ಹಿಸ್ ಎಬಿಲಿಟಿ ಅಂಡ್ ಈಚ್ ಅಕಾರ್ಡಿಂಗ್ ಟು ಹಿಸ್ ನೀಡ್. ಇವು ನಮ್ಮ ಮೇಲೆ ಪ್ರಭಾವ ಇದೆ. ನೀವು ಇಂಗ್ಲಿಷ್ ನ ಕಾನ್ಸ್ಟಿಟ್ಯೂಷನ್ ತಗೊಂಡು ಅದನ್ನ ಪ್ರಿಯಾಂಬಲ್ ಓದಿ, ಆ ಪ್ರಿಯಾಂಬಲ್ ನಲ್ಲಿ ಇವೆಲ್ಲ ಪದಗಳು ಇದೆ. ಈಕ್ವಾಲಿಟಿ ಇದೆ, ಲಿಬರ್ಟಿ ಇದೆ, ಫ್ರೆಟರ್ನಿಟಿ ಇದೆ, ಸೋಷಿಯಲ್ ಜಸ್ಟಿಸ್ ಇದೆ, ಡೆಮಾಕ್ರಸಿ ಇದೆ, ಸೆಕ್ಯುಲರಿಸಂ ಇದೆ, ಸೋಷಿಯಲಿಸಂ ಇದೆ. ನೋಡಿ, ಹೀಗೆ ಜಗತ್ತಿನ ಮಹಾನ್ ಕ್ರಾಂತಿಗಳ ಮಹಾನ್ ಘೋಷಣೆಗಳು ನಮ್ಮ ಮೇಲೆ ಪ್ರಭಾವ ಇದ್ದು ನಮ್ಮ ಸಂವಿಧಾನದಲ್ಲಿ ಸ್ಥಾನವನ್ನು ಗಳಿಸಿಕೊಂಡಿವೆ. ನಾನು ಆಗ್ಲೇ ಹೇಳಿದಂಗೆ 1945ರಲ್ಲಿ ಎರಡನೇ ಮಹಾಯುದ್ಧ ನಡೀತು. ಜಗತ್ತಿನಲ್ಲಿ ಇನ್ನು ಮುಂದಕ್ಕೆ ಯುದ್ಧಗಳು ನಡೀಬಾರ್ದು. ಜಗತ್ತಿನ ಎಲ್ಲ ಸಮಸ್ಯೆಗಳನ್ನ ಮಾತುಕತೆ ಮುಖಾಂತರ ಪರಿಹಾರ ಮಾಡಬೇಕು ಅಂತ ವಿಶ್ವಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು. ವಿಶ್ವಸಂಸ್ಥೆ 1948 ಡಿಸೆಂಬರ್ 10ನೇ ತಾರೀಕು ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿತು. ಆಗ ನಮ್ಮ ಹಿರಿಯರು ನಮ್ಮ ಸಂವಿಧಾನ ಡ್ರಾಫ್ಟ್ ಮಾಡ್ತಿದ್ರು. ಅವು ನಮ್ಮ ಮೇಲೆ ಪ್ರಭಾವ ಬಿದ್ದಿವೆ. ಅವನ್ನ ನಮ್ಮ ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ಸಂವಿಧಾನದ ಭಾಗ 3 ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಅಂತ ನಾವೇನ್ ಕೇಳ್ತೀವಿ, ಅವೆಲ್ಲವೂ ಕೂಡ ವಿಶ್ವಸಂಸ್ಥೆ ಘೋಷಣೆ ಮಾಡಿರ್ತಕ್ಕಂಥ ಮೂಲಭೂತ ಮಾನವ ಹಕ್ಕುಗಳು. ಭಾಗ 4 ರಾಜ್ಯ ನಿರ್ದೇಶಕ ತತ್ವಗಳು ಅಂತ ನಾವೇನ್ ಕರಿತೀವಿ, ಅವು ಕೂಡ ವಿಶ್ವಸಂಸ್ಥೆ ಘೋಷಣೆ ಮಾಡಿರ್ತಕ್ಕಂಥ ಮಾನವ ಹಕ್ಕು. ಕೆಲವನ್ನ ಪಾರ್ಟ್ 4 ಅಲ್ಲಿ ಸೇರಿಸಿದ್ದೀವಿ, ಕೆಲವನ್ನ ಪಾರ್ಟ್ 3 ನಲ್ಲಿ ಸೇರಿಸಿದ್ದೀವಿ. ಈ ರೀತಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳು ನಮ್ಮ ಮೇಲೆ. ಇನ್ನೊಂದು ವಿಚಾರ ನಿಮ್ ಗಮನಕ್ಕೆ ತರೋದು ಅಂತಂದ್ರೆ ಸ್ನೇಹಿತರೆ, ನಾನು ಆಗ್ಲೇ ಹೇಳ್ದಂಗೆ ಭಾರತದ ಸ್ವತಂತ್ರ ಹೋರಾಟ ಕೇವಲ ರಾಜಕೀಯ ಹೋರಾಟ ಅಲ್ಲ, ಅದೊಂದು ಆರ್ಥಿಕ ಮತ್ತು ಸಾಮಾಜಿಕ ಹೋರಾಟ. ಈ ಹೋರಾಟದ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಈ ದೇಶದ ಜನ ಎದುರಿಸಬೇಕಾಗಿ ಬಂತು. ನಾನು ಎಲ್ಲ ಪ್ರಶ್ನೆಗಳಿಗೆ ಹೋಗೋದಿಲ್ಲ, ಕೇವಲ ನೆಕ್ಸ್ಟ್ ಎಲ್ಲ ಪ್ರಶ್ನೆಗಳಿಗೆ ಹೋಗೋದಿಲ್ಲ. ಒಂದು 3 ಪ್ರಶ್ನೆಗಳು ನನಗೆ. ಮೊದಲನೇ ಪ್ರಶ್ನೆ ನಮ್ಗೆ ಎದುರಾಗಿದ್ದು ಸ್ವಾತಂತ್ರ್ಯ ಬಂದ ನಂತರ ಮಹಾತ್ಮ ಗಾಂಧಿ ಅವರನ್ನ ಒಬ್ಬ ಸಾಮ್ರಾಟ್ನನ್ನಾಗಿ ಮಾಡೋಣ, ನೆಹರೂರವರನ್ನ ಒಬ್ಬ ಚಕ್ರವರ್ತಿಯನ್ನಾಗಿ ಮಾಡೋಣ, ಪಟೇಲ್ ಚಿನ್ನವನ್ನ ರಾಜನನ್ನಾಗಿ ಮಾಡೋಣ. ಆಗ ಈ ದೇಶದ ಜನ ಕೊಟ್ಟ ಉತ್ತರ ಏನು ಅಂತಂದ್ರೆ, ನಮಗೆ ಸಾಮ್ರಾಟರು ಬೇಡ, ಚಕ್ರವರ್ತಿಗಳು ಬೇಡ, ರಾಜ ಮಹಾರಾಜರು ಬೇಡ, ಪಾಳೆಗಾರಿ ಪದ್ಧತಿ ರದ್ದಾಗಬೇಕು, ರಾಜಕೀಯ ಅಧಿಕಾರ ಪ್ರಜೆಗಳ ಕೈಗೆ ಬರಬೇಕು. ಈ ರೀತಿ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನದಲ್ಲಿ ಸ್ಥಾನವನ್ನು ಗಳಿಸಿದೆ. ಎರಡನೇ ಪ್ರಶ್ನೆ ನಮಗೆ ಎದುರಾಗಿದ್ದು, ಭಾರತ ದೇಶದಲ್ಲಿ 80% ಹಿಂದೂಗಳು, ಉಳಿದ 20% ಜನ ಮುಸಲ್ಮಾನರು, ಕ್ರೈಸ್ತರು, ಸಿಖ್ಖರು, ಬೌದ್ಧರು, ಜೈನರು, ಪಾರ್ಸಿಗಳಿದ್ದಾರೆ. ಹಿಂದೂಗಳ ಪೈಕಿ ಒಂದು ಸಣ್ಣ ಮಿಲಿಟೆಂಟ್ ಸೆಕ್ಷನ್ ಅವರೊಂದು ಧ್ವನಿ ಎತ್ತಿದ್ರು. ಸ್ವಾತಂತ್ರ್ಯ ಬಂದ ನಂತರ ಭಾರತ ದೇಶನ ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು. ಅದನ್ನ ಈ ದೇಶದ ಜನ ಚರ್ಚೆ ಮಾಡಿದ್ರು ಸ್ನೇಹಿತರೆ. ಆಗ ಅವ್ರು ಹೇಳಿದ್ರು, ನಾವು ಬೇರೆ ಬೇರೆ ದೇಶದಿಂದ ಬಂದವರು,
ಬೇರೆ ಬೇರೆ ರೇಸಸ್ ಇಂದ ಬಂದವರು. ನಾವೆಲ್ಲ ಒಟ್ಟಿಗೆ ಈ ದೇಶದಲ್ಲಿ ಬದುಕಿದ್ದೀವಿ. ಒಬ್ಬರಲ್ಲಿ ಮತ್ತೊಬ್ಬರು ಬೆರೆತೋಗಿದ್ದೀವಿ. ಒಬ್ಬರ ಬದುಕಿನ ಹೋರಾಟದಲ್ಲಿ ಮತ್ತೊಬ್ಬರು ಭಾಗವಹಿಸಿದ್ದಾರೆ. ನಾವೆಲ್ಲ ಒಟ್ಟಿಗೆ ಸೇರಿ ದೇಶವನ್ನು ಕಟ್ಟಿದ್ದೀವಿ. ಬ್ರಿಟಿಷರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಈ ಹೋರಾಟದಲ್ಲಿ ಕೇವಲ ಹಿಂದೂಗಳ ರಕ್ತ ಮಾತ್ರ ಅಲ್ಲ, ಮುಸಲ್ಮಾನರ, ಕ್ರೈಸ್ತರ, ಸಿಖ್ಖರ, ಜೈನರ, ಬೌದ್ಧರ ಎಲ್ಲ ಜನರ ರಕ್ತ ಹರಿದಿದೆ. ಆದ್ದರಿಂದ ನಮಗೆ ಹಿಂದೂ ರಾಷ್ಟ್ರ ಬೇಡ, ಇಸ್ಲಾಂ ರಾಷ್ಟ್ರ ಬೇಡ, ನಮಗೆ ಸಿಖ್ ರಾಷ್ಟ್ರ ಬೇಡ, ನಮಗೆ ಜಾತ್ಯತೀತ ರಾಷ್ಟ್ರ ಬೇಕು ಅನ್ನೋದು ನಮ್ಮ ಹಿರಿಯರ ಆಸೆ. ಅದು ನಮ್ಮ ಸಂವಿಧಾನ ಕಲಿಸ್ತಾರೆ. ಭಾರತ ನಿರ್ಮಾಣ ಆಗಿದ್ರೆ ಅದು ಭಾರತ ಸಂವಿಧಾನ ಜಾರಿಗೆ ಬಂದ ನಂತರ. ಪಾಳೆಗಾರಿ ಪದ್ಧತಿಯನ್ನು ರದ್ದುಪಡಿಸಿ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನ ಕಟ್ಟಿ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನ ರಚನೆ ಮಾಡೋದಕ್ಕೆ ಪಾರ್ಲಿಮೆಂಟ್, ರಾಜ್ಯಕ್ಕೆ ಬೇಕಾದಂತ ಕಾನೂನುಗಳನ್ನ ಮಾಡೋದಕ್ಕೆ ವಿಧಾನಸಭೆ, ಶಾಸಕಾಂಗದ ಸಂಸ್ಥೆಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ, ಗ್ರಾಮ ಪಂಚಾಯಿತಿ, ಕಾರ್ಯಾಂಗದ ಸಂಸ್ಥೆಗಳು, ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟ್, ತಾಲೂಕಾ ಕೋರ್ಟ್, ನ್ಯಾಯಾಂಗದ ಸಂಸ್ಥೆ. ಈ ದೇಶದ 146 ಕೋಟಿ ಜನ ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರತಿ ದಿವಸ ಈ ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಸ್ನೇಹಿತರೆ ಭಾರತದ ಸಂವಿಧಾನ. 1947ರಲ್ಲಿ ಭಾರತ ದೇಶದಲ್ಲಿ ಒಟ್ಟು ಅಕ್ಷರಸ್ಥರ ಸಂಖ್ಯೆ 18% ಕೆಳಗಡೆ ಇತ್ತು. ಇವತ್ತು 80% ಆಗಿದೆ. ಆವತ್ತು 70% ಜನ ಬಡತನ ರೇಖೆಗಿಂತ ಕೆಳಗಿದ್ರು. ಇವತ್ತು 20% ಕೆಳಗಿಳಿಸಿದ್ರು. ಅವತ್ತು ಒಂದು ವರ್ಷಕ್ಕೆ 50 ಮಿಲಿಯನ್ ಟನ್ ಆಹಾರ ಧಾನ್ಯನ ಉತ್ಪಾದನೆ ಮಾಡ್ತಿದ್ರು. ನಮಗೆ ಆಹಾರ ಧಾನ್ಯ ಸಾಕಾಗದೆ ಹೊರದೇಶಗಳಿಂದ ಆಮದು ಮಾಡ್ಕೊಳ್ತೀವಿ. ಇವತ್ತು ನಾವು ಒಂದು ವರ್ಷಕ್ಕೆ 326 ಮಿಲಿಯನ್ ಟನ್ ಆಹಾರ ಧಾನ್ಯನ ಉತ್ಪಾದನೆ ಮಾಡ್ತೀವಿ. ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸದೆ ಹೊರದೇಶಗಳಿಗೆ ನಾವು ರಫ್ತು ಮಾಡ್ತಾ ಇದ್ದೀವಿ. ಒಂದಷ್ಟು ಹಳ್ಳಿಗಳಿಗೆ ರಸ್ತೆ, ನೀರು, ಶಿಕ್ಷಣ, ಆರೋಗ್ಯ, ವಸತಿ, ದೀಪ, ಸಾರಿಗೆ ಇಂಥ ಮೂಲ ಸೌಕರ್ಯಗಳನ್ನ ಒದಗಿಸಿ ಜನಜೀವನನ್ನ ಒಂದಷ್ಟು ಉತ್ತಮಗೊಳಿಸೋದಕ್ಕೆ ಸಾಧ್ಯ ಆಗಿದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. ಈ ದೇಶದಲ್ಲಿ ಮಹಿಳೆಯರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ ನಾವು 2ನೇ ದರ್ಜೆಯ ಪ್ರಜೆಗಳನ್ನಾಗಿ ನಡೆಸ್ಕೊಂಡ್ವಿ. ಆದ್ರೆ ಈ ಸಂವಿಧಾನ ಜಾರಿಗೆ ಬಂದ ನಂತರ ನಾವು ಒಬ್ಬ ದಲಿತ ರಾಷ್ಟ್ರಪತಿಯನ್ನ ನೋಡಿದ್ವಿ, ಉಪ ಪ್ರಧಾನಿಯನ್ನ ನೋಡಿದ್ವಿ, ಮುಖ್ಯಮಂತ್ರಿಗಳನ್ನ ನೋಡಿದ್ವಿ, ಪಾರ್ಲಿಮೆಂಟೇರಿಯನ್ ನೋಡಿದ್ವಿ, ಶಾಸನಸಭೆಯ ಸದಸ್ಯರನ್ನಾಗಿ ನೋಡಿದ್ವಿ, ರಾಯಭಾರಿಗಳನ್ನಾಗಿ ನೋಡಿದ್ವಿ, ರಾಜ್ಯಪಾಲರನ್ನಾಗಿ ನೋಡಿದ್ವಿ. ಅದೇ ರೀತಿ ನೀವು ಅಲ್ಪಸಂಖ್ಯಾತರನ್ನು ನೋಡಬಹುದು, ಮಹಿಳೆಯರನ್ನು ನೋಡಬಹುದು. IAS, IPS, IRS ಈ ರೀತಿ ಅಧಿಕಾರದಲ್ಲಿ ಪ್ರವೇಶ ಮಾಡಿ. ನಾನು ಮೊನ್ನೆ ಒಂದು ಜಿಲ್ಲೆಗೆ ಹೋಗಿದ್ದೆ. ನನ್ನನ್ನು ರಿಸೀವ್ ಮಾಡ್ಕೊಳ್ಳಕ್ಕೆ ಅಲ್ಲಿನ SP, ಡಿಸ್ಟ್ರಿಕ್ಟ್ ಜಡ್ಜು ಮತ್ತು DC ಅವರು ಬಂದಿದ್ರು. ನೋಡ್ತೀನಿ SP ನೂ ಮಹಿಳೆ, DC ನೂ ಮಹಿಳೆ, ಜಿಲ್ಲಾ ನ್ಯಾಯಾಧೀಶರು ಮಹಿಳೆ. ದಿಸ್ ಈಸ್ ಇಂಡಿಯಾ ಟುಡೇ. ಅದೇ ರೀತಿ ಸುಪ್ರೀಂ ಕೋರ್ಟ್ನ ಜಡ್ಜಿಗಳಾಗಿ, ಹೈಕೋರ್ಟಿನ ಜಡ್ಜಿಗಳಾಗಿ, ಜಿಲ್ಲಾ ತಾಲೂಕು ನ್ಯಾಯಾಲಯದ ಜಡ್ಜಿಗಳಾಗಿ ಮಹಿಳೆಯರು, ಅಲ್ಪಸಂಖ್ಯಾತರು, ದಲಿತರು ಹೆಚ್ಚಿನ ಪ್ರಮಾಣದಲ್ಲಿ ಪ್ರವೇಶ. ಟುಡೇ ಎ ದಲಿತ್ is the chief justice of India. This is achievement is because of this Indian Constitution. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಅಟಾಮಿಕ್ ಎನರ್ಜಿ, ಅಗ್ರಿಕಲ್ಚರ್ ಪ್ರೊಡಕ್ಷನ್, ಸರ್ವಿಸ್ ಸೆಕ್ಟರ್ ಈ ರೀತಿ 10 ಹಲವು ಕ್ಷೇತ್ರಗಳಲ್ಲಿ ಜಗತ್ತಿನ ಟಾಪ್ 10 ದೇಶಗಳಲ್ಲಿ ಭಾರತ ಒಂದು ಸ್ಥಾನನ ಗಳಿಸೋದಕ್ಕೆ ಸಾಧ್ಯ ಆಗಿದ್ರೆ ಅದಕ್ಕೆ ಕಾರಣ ಭಾರತದ ಸಂವಿಧಾನ. ಹಾಗಾಗಿನೇ ನಾನು ಎಲ್ಲ ಕಡೆ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ಹಿಂದೂಗಳಿಗೆ ಪವಿತ್ರವಾದಂತ ಗ್ರಂಥ ಯಾವುದು? ಭಗವದ್ಗೀತೆ. ಮುಸಲ್ಮಾನರಿಗೆ
ಕುರಾನ್. ಕ್ರೈಸ್ತರಿಗೆ, ಸಿಖ್ಖರಿಗೆ ನೋಡಿ, ನಾವು ಜನರಲ್ ನಾಲೆಡ್ಜ್ ಅಲ್ಲಿ ನಿಂತವರು ಗುರು ಗ್ರಂಥ. ಆದ್ರೆ ಎಲ್ಲ ಭಾರತೀಯರಿಗೆ ಮಹಾನ್ ಗ್ರಂಥ ಯಾವುದು? ಹಾಗಾಗಿ ಸ್ನೇಹಿತರೆ, ಇವತ್ತು ನಾವು ಈ ಸಂವಿಧಾನವನ್ನ ಇಷ್ಟೆಲ್ಲ ಸಾಧನೆಗಳು ಮಾಡಿದ್ರು ಕೂಡ ಒಂದಷ್ಟು ಸಮಸ್ಯೆಗಳು ಇವೆ. ಇನ್ನೂ ಒಂದಷ್ಟು ಜನ ಬಡವರಿದ್ದಾರೆ, ಅನಕ್ಷರಸ್ಥರಿದ್ದಾರೆ, ನಿರುದ್ಯೋಗಗಳಿದ್ದಾರೆ, ವಸತಿಹೀನರಿದ್ದಾರೆ, ಭೂಹೀನರಿದ್ದಾರೆ. ಈ ರೀತಿ ನಮಗೆ ಕೃಷಿ ಬಿಕ್ಕಟ್ಟಿದೆ, ಕೈಗಾರಿಕಾ ಬಿಕ್ಕಟ್ಟಿದೆ. ಇದರ ಜೊತೆಗೆ ಸವಾಲುಗಳು, ಅಪರಾಧೀಕರಣ, ಭ್ರಷ್ಟಾಚಾರ, ಸಾಂಸ್ಕೃತಿಕ ದಿವಾಳಿ. ನಾನು ಈ ರೀತಿ ಒಂದು ಉಪನ್ಯಾಸದಲ್ಲಿ ಹೇಳ್ತಾ ಇರಬೇಕಾದ್ರೆ ಒಬ್ಬ ಹುಡುಗ ಕೇಳಿದ, ಸರ್ ಭಯೋತ್ಪಾದನೆ ಬಗ್ಗೆ ಮಾರ್ಕೆಟ್ ಅಲ್ಲಿ ಲಿಟ್ರೇಚರ್ ಇದೆ, ಕ್ರಿಮಿನಲೈಸೇಷನ್ ಬಗ್ಗೆ ಇದೆ, ಕರಪ್ಷನ್ ಬಗ್ಗೆ ಇದೆ, ನೀವು ಕಲ್ಚರಲ್ ಡಿಜೆನರೇಷನ್, ಸಾಂಸ್ಕೃತಿಕ ದಿವಾಳಿತನ ಇದೆಯಲ್ಲ, ಅದಕ್ಕೆ ಲಿಟ್ರೇಚರ್ ಎಲ್ಲಿದೆ ಅಂತ. ಆದ್ರೆ ನನ್ನ ಪಕ್ಕದಲ್ಲಿ ಈ ಗೋಪಾಲ್ ಗೌಡ್ರ ಅಂತ ಒಬ್ಬ ಸಾಹಿತಿಗಳು ನನ್ನ ಪಕ್ಕದಲ್ಲಿ ಕೂತಿದ್ರು. ಏನ್ ಸರ್ ಗೋಪಾಲ್ ಗೌಡ್ರ ನಿಮ್ಗೆ ಗೊತ್ತು? ಇಲ್ಲ ಸರ್ ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಆ ಹುಡುಗನ್ ಏನ್ ಹೇಳದ್ ನಾನು? ಆಗ ತಕ್ಷಣ ನನ್ಗೊಂದು ಜ್ಞಾಪ, ಕೌನ್ ಬನೇಗ ಕೌರವ್ರ ಪತಿ ನೋಡಿದ್ದೀರಾ? ಜೋರಾಗಿ ಹೇಳಿ, ನೋಡಿಲ್ವಾ? ಹಾ, ಆ ಕಡೆ ಅಮಿತಾಬ್ ಬಚ್ಚನ್, ಈ ಕಡೆ ಹುಡುಗ ಕೂತಿರ್ತಾನೆ, ಪ್ರೋಗ್ರಾಮ್ ಸ್ಟಾರ್ಟ್ ಆಗ ಅಮಿತಾಬ್ ಬಚ್ಚನ್ ಕೇಳ್ತಾನ, आपका पिता का नाम क्या है? ಅವ್ನು ಬಾಯೇ ಬಿಡೋಲ್ಲ, ಗುಮ್ಮ ಅಂತ ಕೂತಿರ್ತಾನೆ. ಅಮಿತಾಬ್ ಬಚ್ಚನ್ ಏನೋ ಇಲ್ಲಿ ಕೋಲಾರ ಕಡೆಯವನು ಇರ್ಬೇಕು, ಹಿಂದಿ ಬರೋಲ್ಲ ಅಂತೇಳಿ ಇಂಗ್ಲಿಷ್ ನಲ್ಲಿ ಕೇಳ್ತಾರೆ, ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್? ಆಗ್ಲೂ ಒಂದು ಬಾಯ್ ಬಿಡಲ್ಲ, ಹಿಂಗೆ ಗುಮ್ಮ ಅಂತ ಕೂತ್ಕೊ. ಅಮಿತಾಬ್ ಬಚ್ಚನ್ ಸಿಟ್ಟು ಬರುತ್ತೆ, ಹಿಂದಿನೂ ಬರಲ್ಲ, ಇಂಗ್ಲಿಷು ಬರಲ್ಲ, ಯೂಸ್ಲೆಸ್ ಬರಲ್ಲ, ಯಾಕೆ ಬಂದಿರಿ ಕಾರ್ಯಕ್ರಮಕ್ಕೆ? ಆ ಹುಡುಗನು ಸಿಟ್ಟು ಬರುತ್ತೆ. ಅಮಿತಾಬ್ ಬಚ್ಚನ್, ಯೂಸ್ಲೆಸ್ ನಾನಲ್ಲ ನೀನು. ಅದೆಂಗ ಎರಡು ಭಾಷೆಯಲ್ಲಿ 2 ಸಲ ಕೇಳಿದ್ದೀನಿ, ನೀನು ಉತ್ತರನೇ ಕೊಡ್ಲಿಲ್ಲ. ನೀನೊಂದು ಪ್ರಶ್ನೆ ಕೇಳಿದ್ರೆ 4 ಆಪ್ಷನ್ ಕೊಡ್ಬೇಕಾದ್ರೆ. This I say cultural degeneration. India needs brilliant boys and girls. They alone can solve the problem. They alone can combat the challenges. ಆದ್ರೆ ಕೇವಲ ಪ್ರತಿಭಾವಂತರಿದ್ದರೆ ಸಾಲದು ಸ್ನೇಹಿತರೆ. ಅವರಿಗೆ ಅಂತಃಕರಣ ಬೇಕು, ಮಾನವೀಯ ಮೌಲ್ಯ ಬೇಕು. ಒಬ್ಬ ದಲಿತನ ಬಗ್ಗೆ ಅಂತಃಕರಣ ಬೇಕು, ಒಬ್ಬ ಮಹಿಳೆಯ ಅಕ್ರಮಗಳನ್ನು ಅರ್ಥ ಮಾಡ್ಕೋಬೇಕು, ಕಾರ್ಮಿಕನ ಕೈಗಳು ಯಾಕೆ ಗಡ್ಸಾಗಿರ್ತವೆ ಅಂತ ಗೊತ್ತಾಗ್ಬೇಕು, ಕಬ್ಬಿನ ಸಿಪ್ಪೆಗೂ ಜೋಳದ ಸಿಪ್ಪೆಗೂ ವ್ಯತ್ಯಾಸ ಗೊತ್ತಬೇಕು, ಬೆವರಿನ ವಾಸನೆ ಗೊತ್ತಾಗ್ಬೇಕ್ರಿ. ಸಂಜೆಗೆ ಹೋದ್ರೆ ಊರೆಲ್ಲ ಒಂದು ವಾಸನೆ ಬರುತ್ತೆ, ಅದ್ ವಾಸನೆ ನೋಡಿದ ತಕ್ಷಣ ನಾವು ಹೇಳ್ಬೋದು ಎಲ್ಲರ ಮನೆಯಲ್ಲಿ ಮುದ್ದೆ ಮಾಡ್ತಾ ಇದ್ದಾರೆ. ಈ ಕನಿಷ್ಠ ತಿಳುವಳಿಕೆ ಇಲ್ಲದೆ ಇದ್ರೆ, ಈ ಜನರ ಬಗ್ಗೆ ಕಾಳಜಿ ಇಲ್ಲದೆ ಇದ್ರೆ, ಕೇವಲ ಮೆರಿಟ್ ಹೊಂದಿದ್ರೆ ಸಾಕು. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥ, ಹಾಗಾಗಿ ನಾನು ಇವತ್ತು ಬಂದಿರೋದು ನಿಮ್ಮನ್ನೆಲ್ಲ ಬೇಡ್ಕೊಳ್ಳೋದಕ್ಕೆ, ಬಿ ರೆಸ್ಪಾನ್ಸಿಬಲ್ ಯೂತ್, ಬಾಯ್ಸ್ ಅಂಡ್ ಗರ್ಲ್ಸ್. ನಿಮ್ಮ ಮಕ್ಕಳನ್ನು ಕೂಡ ಈ ದಿಕ್ಕಿನಲ್ಲಿ ನೀವು ಬೆಳೆಸಬೇಕು, ಅವರು ಮಾತ್ರ ಈ ದೇಶವನ್ನು ರಕ್ಷಿಸಬೇಕು. I've come here to appeal to you, my friends, to be responsible boys and girls of this nation. ನಮ್ಮ ಮುಂದೆ ದೊಡ್ಡ ಸವಾಲು. ಹಾಗಾಗಿ ಆ ದೊಡ್ಡ ಸವಾಲಿನಲ್ಲಿ ಮೊದಲನೇ ಪ್ರಯತ್ನ, ನಾವು ಸಂವಿಧಾನ ಓದಬೇಕು, ಅರ್ಥ ಮಾಡ್ಕೋಬೇಕು, ಅದರಂತೆ ನಾವು ಬದುಕಬೇಕು, ಅದನ್ನ ಇತರರಿಗೂ ಅರ್ಥ ಮಾಡಿಸಬೇಕು. ಆಗ ಮಾತ್ರ ಈ ದೇಶನ ಉಳಿಸೋದಕ್ಕೆ ಸಾಧ್ಯ. ಈ ಸಂವಿಧಾನ ಉಳಿದ್ರೆ ಮಾತ್ರ ಈ ದೇಶ ಉಳಿಯುತ್ತೆ. ಆ ಮುಖಾಂತರ ಸಂವಿಧಾನವನ್ನು ಉಳಿಸೋಣ, ದೇಶವನ್ನು ಉಳಿಸೋಣ. ದೇಶದ ಎಲ್ಲ ಧರ್ಮದ ಜಾತಿಯ ಜನರು ನಾವು ಸಮಾನರಾಗಿ ಅಣ್ತಮ್ಮಂದ್ರಂತೆ ಬಾಳೋಣ ಅಂತ ಹೇಳಿ, ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಮನಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.